ಮಹಾವಿದ್ಯಾಲಯ, ಗಾಳಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಹಾಗೂ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಬೇಕರಿ ಮೌಲ್ಯವರ್ಧಿತ ಪದಾರ್ಥಗಳ ತರಬೇತಿ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಮೊದಲಿಗೆ ರೈತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಲಿದ್ದಾರೆ ಜಿಕೆವಿಕೆಯ ವಿದ್ಯಾರ್ಥಿಗಳು. ಎಲ್ಲರೂ ರೈತ ಗೀತೆಗಾಗಿ ಎದ್ದು ನಿಲ್ಲಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೆಡೆಗೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ದಿಸಲಿ, ರಾಜ್ಯಗಳಲ್ಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಡುವುದನ್ನು ಬಿಡುವುದೇ ಇಲ್ಲ, ಬಿತ್ತುಡುವುದನ್ನು ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಮಾಡಿದ್ದು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಡಿ ನೇಗಿಲ ನಾಶ್ರಯದಿ, ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಡಿದರು, ನೇಗಿಲ ಬಲಗಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅಲಿಸುವ ಗೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ಓ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ತರಬೇತಿದಾರರಾಗಿ ಬಂದಿರುವ ಡಾಕ್ಟರ್ ಪ್ರಕೃತಿ ಯತ್ನಾಳ್, ಸಹಾಯಕ ಪ್ರಾಧ್ಯಾಪಕರು, ಬೇಕಿಂಗ್ ಹಾಗೂ ಮೌಲ್ಯವರ್ಧಕ ಕ್ಷೇತ್ರ ಕೃಷಿ ವಿಶ್ವವಿದ್ಯಾಲಯ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ರಿಜಿಸ್ಟರ್ ಮಾಡಿಸ್ಕೊಂಡ್ರು ರಿಜಿಸ್ಟರ್ ಯಾರ್ದು ಇವರು ಇಂದು ನಮ್ಮ ಜೊತೆ ರಿಜಿಸ್ಟರ್ ನಮಗೆಲ್ಲರಿಗೂ ಇವರಿಗೂ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. बोलो जी को ಲಕ್ಷ್ಮಿ ಸಂಘದ ಪ್ರತಿನಿಧಿಗಳು
ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತ. ಶ್ರೀ ಶಾರದಾಂಬ ಸ್ವಸಹಾಯ ಸಂಘ ಇವುಗಳ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತ. ಐಶ್ವರ್ಯ ಸ್ತ್ರೀಶಕ್ತಿ ಸಂಘ ಇದರ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಲಕ್ಷ್ಮೀದೇವಿ ಸ್ತ್ರೀಶಕ್ತಿ ಸಂಘ ಈ ಸಂಘದ ಅಧ್ಯಕ್ಷ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತ. ರಂಗನಾಥ ಸ್ವಾಮಿ ಸಂಘದ ಪ್ರತಿನಿಧಿಗಳು ಹಾಗೂ ಸದಸ್ಯರೆಲ್ಲರಿಗೂ ಸ್ವಾಗತವನ್ನು ಅನ್ನಪೂರ್ಣೇಶ್ವರಿ ಸ್ತ್ರೀಶಕ್ತಿ ಸಂಘ ಇದರ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತ. ಚಿಗುರು ಸಂಘದ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಧರ್ಮಸ್ಥಳ ಸಂಘ ಇದರ ಪ್ರತಿನಿಧಿಗಳು ಹಾಗೂ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತ. ಕೊನೆಯದಾಗಿ ಐಡಿಎಫ್ ಸಂಘದ ಸದಸ್ಯರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದರೊಂದಿಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ರೈತ ಮಹಿಳೆಯರು ಹಾಗೂ ನನ್ನೆಲ್ಲ ಸಹಪಾಠಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ. ಡಾಕ್ಟರ್ ಪ್ರಕೃತಿ ಹಾಗೂ ಕವಿತಾ ನಾನ್ರವರು ಎಣ್ಣೆ ಬಿಸ್ಕೆಟ್, ಸ್ಕಾಚ್ ಕೇಕ್ ಹಾಗೂ ಮಸಾಲಾ ಡೋನಟ್ ತಯಾರಿಯ ಬಗ್ಗೆ ತರಬೇತಿಯನ್ನು ನೀಡಲಿದ್ದಾರೆ. ನಾನು ಇದೀಗ ವಿಡಿಯೋ ಮಾಡಕ್ಕ ಅಲ್ಲೋಗ್ಲ ವಿಡಿಯೋ ಮಾಡಕ್ಕ ಅಂದ್ರೆ ನಾವು ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ಏನಪ್ಪಾ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ? ಏನು ಬೇಕಿಂಗ್ ಅಂದ್ರೆ ಏನು? ಬೇಕ್ರಿ ಬಗ್ಗೆ ಕೇಳಿದೀರಾ? ಸೊ ಬೇಕ್ರಿ ಅಂದ್ರೆ ಮೊದಲು ನೆನಪಾಗೋದು ಕೇಕು, ಬಿಸ್ಕೆಟ್, ಡೋನಟ್, ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಎಲ್ಲ ಬೇಕ್ರಿಯಲ್ಲಿ ಮಾಡಲ್ಲ, ಬಟ್ ಏನಂದ್ರೆ ಮೇನ್ ಆಗಿ ಎಲ್ಲರಿಗೂ ಕೇಕ್. ಸೊ ಈಗ ಏನೇ ಒಂದು ಶುಭಾರಂಭ ಮಾಡ್ತೀವಿ ಅಂದ್ರೆ ಕೇಕ್ ಇಲ್ಲದೆ ಏನು ಮಾಡಲ್ಲ, ಹೌದಾ? ಯಾವುದೇ ಒಂದು ಸಣ್ಣ ಫಂಕ್ಷನ್, ಯಾವ್ದೋ ಗಣಪತಿ ಕೂರ್ಸಿದ್ರು ಕೇಕ್ ಕಟ್ ಮಾಡ್ತಾರೆ, ಹೌದಾ? ಅಂತದ್ರಲ್ಲಿ ಇವಾಗ ಎಲ್ಲ ಹಳ್ಳಿಗೊಂದು, ಇಲ್ಲ ಅಂದ್ರೆ ಗ್ರಾಮಕ್ಕೊಂದು, ನಗರಕ್ಕೊಂದು ಈ ತರ ಬೇಕರಿಗಳು ಇದ್ದೇ ಇರುತ್ತೆ. ನಿಮ್ಮ ಹಳ್ಳಿಲಿ ಇದಾವ ಬೇಕರಿಗಳು? ಬೇಜಾನ್ ಇದಾವೆ ಅಂದ್ರೆ ಅವಾಗೆಲ್ಲ ಒಳ್ಳೆ ಬಿಸ್ನೆಸ್ ಆಗ್ತಾ ಇರುತ್ತೆ. ಬೇಕರಿ ಉದ್ದಿಮೆ ಒಂದು ಲಾಭದಾಯಕ ಉದ್ದಿಮೆ ಅಂತ ನಾನು ಹೇಳ್ತೀನಿ, ಹೌದಾ? ಹೆಂಗೆ ಬೇಕರಿ ಉದ್ದಿಮೆ ಒಂದು ಲಾಭದಾಯಕ ಉದ್ದಿಮೆ? ಹೆಂಗೆ ಲಾಭದಾಯಕವಾಗುತ್ತೆ ಬೇಕರಿ ಉದ್ದಿಮೆ? ಈಗ ಬೇಕರಿ ಮಾಡಿ ಪದಾರ್ಥಗಳನ್ನ ಮಾಡಿ ಮಾರೋದಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಅದ್ರಲ್ಲಿ ಮಾಡೋದು, ಅದನ್ನ ಮಾರಾಟ ಮಾಡೋದು. ಈಗ ಮನೆಯಲ್ಲಿ ನೀವು ಅಡಿಗೆ ಮಾಡ್ಕೊಂಡು ತಿಂತೀರಾ, ಅದೇ ಬೇಕರಿ ಪದಾರ್ಥಗಳನ್ನ ಮಾಡಿ ಬೇರೆಯವ್ರಿಗೆ ಮಾಡಿ ಅದರಿಂದ ನಾವು ಲಾಭ ಮಾಡೋದು, ಅದು ಒಂಥರ ಸಂಪಾದನೆ. ಆದ್ರೆ ಬೇಕರಿ ಉದ್ಯಮ 100% ಅಂದ್ರೆ 100 ಪಟ್ಟು ಅದು ಲಾಭವನ್ನ ಕೊಡುವಂತಹ ಒಂದು ಉದ್ದಿಮೆ. ಹೆಂಗೆ ಲಾಭ ಕೊಡುತ್ತೆ ಅದು ಅಂತ ಅಂದ್ರೆ, ನೀವು ಬೆಳಿಗ್ಗೆ ಮಾಡಿದಂತ ಬೇಕರಿ ಪದಾರ್ಥಗಳು, ಏನೋ ಒಂದು ಕೇಕ್ ಮಾಡ್ತೀರಾ, ಬಿಸ್ಕೆಟ್ ಮಾಡ್ತೀರಾ, ಡೋನಟ್, ಬ್ರೆಡ್, ಬನ್ನು, ಅದನ್ನ ಸಂಜೆ ಅಷ್ಟರಲ್ಲಿ ಅದು ಮಾರಾಟ ಆಗುತ್ತೆ. ಯಾಕೆ ಹೆಂಗೆ ಮಾರಾಟ ಆಗುತ್ತೆ? ಕೆಲವೊಂದು ಸ್ವಲ್ಪ ಉಳ್ಕೋಬಹುದು, ಬಟ್ ತುಂಬಾ ಬೇಕರಿ ಪದಾರ್ಥಗಳು ಉಳಿಯಲ್ಲ. ಯಾಕಂದ್ರೆ ನಮ್ಮಲ್ಲಿ ತಿನ್ನೋವರ ಸಂಖ್ಯೆ ಜಾಸ್ತಿ ಇದೆ. ನೀವೆಲ್ಲೋ ಹೋಗ್ತಿರ್ತೀರಾ, ಊಟ ಮಾಡಿರ್ತೀರಾ, ಮದುವೆ ಸಮಾರಂಭಕ್ಕೆ ಹೋಗಿ ಊಟ ಮಾಡಿ ಬರ್ತಿರ್ತೀರಾ ಅಂದ್ರು ಆ ಸ್ಮೆಲ್ಗೆ ನಿಮ್ಗೆ ಒಂದ್ ಕೇಕ್ ತಿನ್ನೋಣ, ಒಂದ್ ಬಿಸ್ಕೆಟ್ ತಿನ್ನೋಣ ಅಂತ ಎಲ್ಲಾ ವಯಸ್ಸಿನವರು ತಿನ್ನ ಅಂತ ತಿಂತೀವಿ. ಈಗ ನೀವೆಲ್ಲ ಕೆಲವರೆಲ್ಲ ಬರೀ ಮುದ್ದೆ ತಿಂತೀರ. ಯಾರೆಲ್ಲ ಬರೀ ಮುದ್ದೆ ತಿನ್ನೋದು? ಅದೇ ಮಕ್ಳು ತಿಂತಾರ? ಅದೇ ನೀವು ಕೇಕ್ ತಿಂತೀರಾ, ಮಕ್ಳನ್ನು ಕೇಕ್ ತಿಂತಾರೆ. ಆತರ ಬೇಕರಿ ಉದ್ದಿಮೆ ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಯಾರು ಬೇಡ ಅನ್ನಲ್ಲ. ಯಾಕೆ ಬೇಡ ಅನ್ನಲ್ಲ ಅಂದ್ರೆ ಅದ್ರಲ್ಲಿರೋಂತ ರುಚಿ. ಬೇಕರಿ ಪದಾರ್ಥಗಳು ರುಚಿಯಾಗಿರುತ್ತೆ, ನಾಲಿಗೆಗೆ ಒಳ್ಳೆ ಸ್ವಾದಿಷ್ಟಕರವಾಗಿರುತ್ತೆ. ಅದಕ್ಕೆ ಬೇಕರಿ ಪದಾರ್ಥನ ಯಾರು ಬೇಡ ಅನ್ನಲ್ಲ. ನೀವು ಬೇಕರಿ ಪದಾರ್ಥ ಎಷ್ಟು ಮಾಡಿದ್ರು ಅದು ವೇಸ್ಟ್ ಆಗಲ್ಲ. ಹಂಗಾಗಿ ಯಾಕೆ ಬೇಕರಿ ಉದ್ದಿಮೆ ಒಂದು ಲಾಭದಾಯಕ ಅಂದ್ರೆ, ನೀವು ಬೆಳಿಗ್ಗೆ ಮಾಡಿದಂತ ಪದಾರ್ಥ ಸಂಜೆ ಅಷ್ಟರಲ್ಲಿ ಖಾಲಿ ಆಗುತ್ತೆ. ಸೊ ಬೆಳಿಗ್ಗೆ ನೀವು ಒಂದು 100 ರೂಪಾಯಿನ
ಹಾಕಿದ್ರೆ ಹೂಡಿಕೆ ಮಾಡಿದ್ರೆ ಸಂಜೆ ಮನೆಗೆ ಹೋಗೋಷ್ಟರಲ್ಲಿ ನಿಮ್ಗೆ 200 ರೂಪಾಯಿ ಸಿಗುತ್ತೆ. ಹೌದಾ ಸರ್? ಹೌದಾ? ಅದು ಮಾಡಿರೋರ್ಗೆ ಅಂತಲ್ಲ, ಅದು ನಿಜಾಂಶನೇ. ಅದು ಬೇಕರಿ ಉದ್ದಿಮೆಯಲ್ಲಿ ಅದು ಇರೋದೇ ನಿಜಾಂಶ. ಬಟ್ ಏನಂದ್ರೆ ಬೇಕರಿ ಉದ್ದಿಮೆ ಮಾಡಕ್ಕೆ ಒಂದೇನಂದ್ರೆ ಅದು ನೀವು ಬಂಡವಾಳ ಪ್ರಾರಂಭಿಸೋದಕ್ಕೆ ಬೇಕಾದಂತ ಬಂಡವಾಳ ಆಯ್ತಾ. ಅದಿದ್ರೆ ಮತ್ತೆ ಅದನ್ನ ನೀವು ಸಾಲ ಮಾಡಿ ನೀವು ಬಂಡವಾಳನ ಹೂಡಿದ್ರು ನೀವು ಬೇಗ ಅದು ಸಾಲ ತೀರಿಸ್ಬೋದು. ಅಂದ್ರೆ ನಿಮ್ಗೆ ಲಾಭ ಅಷ್ಟು ಇರುತ್ತೆ. ಆಯ್ತಾ. ನಾನು ಮಾತಾಡ್ತಿರ್ತೀನಿ ಹಾಗೆ ಕೇಕ್ ನ ಹೆಂಗೆ ಮಾಡೋದು ಅಂತ ತೋರಿಸ್ತಾರೆ. ಎಲ್ಲರೂ ಸ್ಪಾಂಜ್ ಕೇಕ್ ತಿಂದಿದ್ದೀರಾ? ಪ್ಲೇನ್ ಕೇಕ್ ಬಿಳಿ ಕಲರ್ ತಿಂದಿರ್ತೀರಲ್ಲ, ಅದ್ರ ಹೆಸರು ಸ್ಪಾಂಜ್ ಕೇಕ್ ಅಂತ. ಈಗ ಬರ್ತ್ಡೇಗೆಲ್ಲ ಕೇಕ್ ಕಟ್ ಮಾಡ್ತೀವಲ್ಲ, ಒಳಗಡೆ ಸ್ಪಾಂಜ್ ಇರುತ್ತೆ ನೋಡಿ ವೈಟ್, ಅದು ಇದೇ ಸ್ಪಾಂಜೇ ಮಾಡೋದು. ಸೊ ಕೇಕ್ ನ ಮಾಡಲು ಸ್ಪಾಂಜ್ ಕೇಕ್ ಮಾಡೋಕೆ ಮೈದಾ ಹಿಟ್ಟು 100 ಗ್ರಾಮು, ಅಂದ್ರೆ ನಾನು ಒಂದು ಬರ್ಕೊಳ್ಳೋರು ಬೇಕಾದ್ರೆ ಬರ್ಕೋಬಹುದು. ಮೈದಾ ಹಿಟ್ಟು 100 ಗ್ರಾಮು, ಸಕ್ಕರೆ ಪುಡಿ 100 ಗ್ರಾಮು, ಮತ್ತೆ ಮೊಟ್ಟೆ 100 ಗ್ರಾಮ್. ಮೊಟ್ಟೆ 100 ಗ್ರಾಮ್ ಅಂದ್ರೆ ಒಂದು ಮೊಟ್ಟೆ 50 ಗ್ರಾಮ್ ಇರುತ್ತೆ, ಹಾಗಾಗಿ 2 ಮೊಟ್ಟೆ ಉಪಯೋಗಿಸ್ತೀವಿ. ಮತ್ತೆ ಬೇಕರಿ ಬೆಣ್ಣೆ ಅಂತ ಸಿಗುತ್ತೆ, ಅದು 100 ಗ್ರಾಮ್. ಈ 4 ಪದಾರ್ಥಗಳ ಸಮನಾಗಿ ಹಾಕೋಬೇಕು. ಮೈದಾ, ಮೊಟ್ಟೆ, ಸಕ್ಕರೆ, ಬೇಕರಿ ಬೆಣ್ಣೆ. ಮತ್ತೆ ನಿಮ್ಗೆ ಬೇಕರಿ ಬೆಣ್ಣೆ ಸಿಗಲ್ಲ ಅಂದ್ರೆ ಬೆಣ್ಣೆನಾದ್ರೂ ಉಪಯೋಗಿಸ್ಬೋದು. ಮಾಮೂಲಿ ಬೆಣ್ಣೆ ಇರುತ್ತಲ್ಲ ಮನೆಗಳಲ್ಲಿ, ಆ ಬೆಣ್ಣೆನಾದ್ರೂ ಉಪಯೋಗಿಸಿ ಮಾಡ್ಬೋದು ಆಯ್ತಾ. ಬಟ್ ಏನಂದ್ರೆ ಬೆಣ್ಣೆನ ಯಾಕೆ ಉಪಯೋಗಿಸಲ್ಲ ಅಂತಂದ್ರೆ, ಒಂದು ಬೆಣ್ಣೆ ಸಿಗಲ್ಲ ಎಲ್ಲಾ ಕಡೆ. ಈಗ ನೀವೆಲ್ಲ ಕೆಲವರು ಮನೇಲಿ ಮಾಡ್ತೀರಾ, ಮೇ ಬಿ ಸಿಗುತ್ತೆ. ನೀವು ಬೆಂಗಳೂರು ಅಂತ ಕಡೆ ಎಲ್ಲ ಬೆಣ್ಣೆ ಸಿಗಲ್ಲ. ಸಿಕ್ಕಿದ್ರೂ ತುಂಬಾ ಅದ್ರ ಬೆಲೆ ಜಾಸ್ತಿ. ಎಷ್ಟು 1 kg ಬೆಣ್ಣೆಗೆ? ಸೇರಿಗೆ ಬೆಣ್ಣೆ 1 kg 1000 ಇರ್ಬೋದು. 550,000. 500 ಅಷ್ಟೇ. ಒಂದು ಉಂಡೆ 500 ನೀವು 500ರಿಂದ 600 ರೂಪಾಯಿ ಕೊಟ್ಟು ಕೇಕ್ ನ ಮಾಡಿ ನೀವು ಅದನ್ನ 1 kg ಕೇಕ್ ನ 1000 ರೂಪಾಯಿಗೆ ಮಾರ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಬೇಕರಿಗಳಲ್ಲಿ, ಬೆಣ್ಣೆ ಹಾಕಲ್ಲ, ಬೇಕರಿ ಬೆಣ್ಣೆ ಅಂತ ಸಿಗುತ್ತೆ. ನೀವು ವನಸ್ಪತಿ ಕೇಳಿದ ಡಾಲ್ಡಾ ಅದು ಅಲ್ಲ, ಅದು ಬೇರೆ. ಈಗ ನೀವು ಮನೇಲಿ ಚಕ್ಕೆ ನಿಪ್ಪಟ್ಟಿಗೆಲ್ಲ ಹಾಕ್ತೀರಾ ಅನ್ಸುತ್ತೆ. ಏನಕ್ಕೆ ಉಪಯೋಗಿಸ್ತೀರಾ ಡಾಲ್ಡಾನ, ವನಸ್ಪತಿನ? ಉಪಯೋಗಿಸ್ತೀರಾ ಯಾರಾದ್ರೂ? ಯಾರು ಉಪಯೋಗಿಸಲ್ಲ. ಇವಾಗ ಫಂಕ್ಷನ್ಗಳಲ್ಲಿ ಪಲಾವ್ಗೆ ಅಂತ ಕಡೆ ಹಾಕ್ತಾರೆ, ಎಣ್ಣೆ ಬದಲು ಅದನ್ನ ಹಾಕ್ತಾರೆ. ಏನಂದ್ರೆ ಅದೇ ತರ ಇರುತ್ತೆ, ಈಗ ನೋಡ್ತಿದ್ದೀರಲ್ಲ. ಆದ್ರೆ ಅದು ವನಸ್ಪತಿ ಡಾಲ್ಡಾ ಅಲ್ಲ, ಇದು ಬೇರೆ ಬೇಕರಿ ಬೆಣ್ಣೆ ಅಂತ. ಬಟ್ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಎಣ್ಣೆ ಮಾಮೂಲಿ ನಮ್ದು ಕಡ್ಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಣ್ಣೆ ಎಲ್ಲ 2-3 ತರದ ಎಣ್ಣೆ ಮಿಶ್ರಣ ಮಾಡಿ ಅದನ್ನ ಒಂದು ಪ್ರಾಸೆಸ್ ಇಂದ ಅದನ್ನ ಗಟ್ಟಿ ಮಾಡಿರ್ತಾರೆ, ವನಸ್ಪತಿ ಮಾಡಿರ್ತಾರೆ. ಬಟ್ ಅದು ಒಳ್ಳೇದಾ ಇದು ಬೇಕರಿ ಬೆಣ್ಣೆ? ಬೇಕರಿ ಬೆಣ್ಣೆ ಒಳ್ಳೇದಾ? ತಿಂದಿಲ್ಲ. ಬೇಕರಿ ಪದಾರ್ಥಗಳು ಒಳ್ಳೇದಾ? ಬೇಕರಿ ಪದಾರ್ಥ ತಿನ್ಬೋದಾ? ಅಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ಬೇಕರಿ ಪದಾರ್ಥ ತಿನ್ಬಹುದಾ? ಎಲ್ಲ ಇಷ್ಟಪಟ್ಟು ತಿಂತಾರೆ. ಈಗ ನಿಮ್ಮ ಮಕ್ಕಳು ಬೆಳಿಗ್ಗೆ ಸಂಜೆ ಬರೀ ಬಿಸ್ಕೆಟ್ ಕೇಕ್ ತಿನ್ಕೊಂಡಿದ್ರೆ ತಿಂದಿರ್ತೀರಾ ನೀವು? ಯಾಕೆ ತಿಂದಿರಲ್ಲ? ಯಾಕೆ ಬೈತೀರಾ? ಒಳ್ಳೇದಲ್ವಾ, ತಿಂದು ಬಿಡಿ. ಯಾಕೆ ಒಳ್ಳೇದಲ್ಲ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅದು ಒಳ್ಳೇದಲ್ಲ ಅಂದ್ರೆ, ಈ ವನಸ್ಪತಿ ಹಾಕ್ತಾರೆ ಅಂತ ಒಳ್ಳೇದಲ್ಲ ಅಂದ್ರೆ. ಮತ್ತೆ ಇನ್ನೊಂದು ಮೈದಾ ಉಪಯೋಗಿಸಿ ಮಾಡ್ತಾರೆ. ಮೈದಾ ಯಾಕೆ ಒಳ್ಳೇದಲ್ಲ ಅಂದ್ರೆ, ಅದು ನಮ್ಮ ಇದರಲ್ಲಿ ಬೇಗ ಡೈಜೆಸ್ಟ್ ಆಗಲ್ಲ, ಕರಗಲ್ಲ. ಅದರಲ್ಲಿ ಗ್ಲೂಟನ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಬೇಗ ಕರಗಲ್ಲ ನಮ್ಮಲ್ಲಿ, ಅದು ಒಂದು. ಮತ್ತೆ ಇದು ವನಸ್ಪತಿ ಇರುತ್ತಲ್ಲ, ವನಸ್ಪತಿ ಏನಂದ್ರೆ ಮಾಮೂಲಿ ಎಣ್ಣೆ ತಿನ್ನೋದಕ್ಕೂ ಇದನ್ನ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನು ಬೇಗ ಜೀರ್ಣ ಆಗಲ್ಲ, ಆಯ್ತಾ. ಇದು
ಜೀರ್ಣ ಆಗಲ್ಲ, ಏನಾಗುತ್ತೆ ಇದು ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ದಿನಾ ತಿಂದ್ರೆ ಹಂಗಾಗುತ್ತೆ. ಯಾವತ್ತೋ ಒಂದಿನ ಇಲ್ಲ, ದಿನಕ್ಕೊಂದ್ಸಲ ಒಂದ್ ಬಿಸ್ಕೆಟ್ 2 ಬ್ರೆಡ್ ತಿಂದ್ರೆ ಏನಾಗಲ್ಲ. ಆಯ್ತಾ? ಅದಕ್ಕೆ ಬೇಕರಿ ಪದಾರ್ಥ ಒಳ್ಳೇದಲ್ಲ ಅಂತ. ಇದೊಂದು ವನಸ್ಪತಿ ಅಂತ, ಅದ್ರ ಬದಲು ನೀವು ಬೆಣ್ಣೆನಾದ್ರೂ ಉಪಯೋಗಿಸ್ಬೋದು. ಸೊ 100 ಗ್ರಾಮ್ ತಗೊಂಡಿದ್ದಾರೆ. ಅದನ್ನ ಏನ್ ಮಾಡ್ಬೇಕು, ಅದನ್ನ ಸಾಫ್ಟ್ ಅಂದ್ರೆ ತೆಳು, ಗಟ್ಟಿ ಇರುತ್ತೆ ಅದು, ಅದನ್ನ ತೆಳು ಮಾಡ್ಬೇಕು. ಆಯ್ತಾ? ಇದನ್ನ ಸಾಟಿ ವಿಧಾನ ಅಂತ ಕರೀತಾರೆ. ಇಲ್ಲಾಂದ್ರೆ ಈಗ ಸಣ್ಣ ಪ್ರಮಾಣ ಆದ್ರೆ ಹಿಂಗೆ ಕೈಯಲ್ಲಿ ಮಾಡ್ಬಿಡ್ಬೋದು. 100 ಗ್ರಾಮು 500 ಗ್ರಾಮು 1 kg ವರ್ಗೂ ಮಾಡ್ಬೋದು. ಅವ್ರಿಗೆ ಇವಾಗ 100 ಗ್ರಾಮು ಕೈನೋ ಬರುತ್ತೆ, 1 kg ವರ್ಗೂ ಮಾಡ್ತಾರೆ. ಆಮೇಲೆ ಮಿಷಿನ್ಸ್ ಬರುತ್ತೆ ಅದಕ್ಕೆಲ್ಲ. ಆಯ್ತಾ? ನೀವು ಫಸ್ಟ್ ಅದನ್ನ ಹಾಕಿ ಮಿಷಿನ್ ಆನ್ ಮಾಡಿದ್ರೆ ಅದೆಲ್ಲ ತೆಳುವಾಗುತ್ತೆ. ಅವರು ಅದನ್ನ ಮಾಡ್ತಾ ಮಾಡ್ತಾ ಸಕ್ಕರೆನ ಹಾಕೋತಿದ್ದಾರೆ. ಆಯ್ತಾ? ಫಸ್ಟ್ ಬರೀ ಬೆಣ್ಣೆ ಹಾಕಿದಾಗ ಹೆಂಗಿತ್ತು, ಫುಲ್ ಕಡಿಮೆ ಇತ್ತು. ಅದು ಸಕ್ಕರೆ ಹಾಕ್ತಿದ್ದಂಗೆ ಅದು ದಪ್ಪ ಹಾಕ್ತಾ ಬರುತ್ತೆ. ಹಿಟ್ಟು ದಪ್ಪ ಆಗ ಜೊತೆಗೆ ಮೃದು ಆಗುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ. ಕೇಕ್ ಗಟ್ಟಿ ಇರುತ್ತಾ, ಸಾಫ್ಟ್ ಆಗಿರುತ್ತಾ? ನೀವು ಮಕ್ಳನ್ನ ಕರ್ಕೊಂಡ್ ಬರ್ಬೇಕಿತ್ತು ಕಂಡ್ರಪ್ಪ. ಅವ್ರಾಗಿದ್ರೆ ಇಷ್ಟೆಲ್ಲ ಎಷ್ಟು ಉತ್ತರ ಕೊಡ್ತಿದ್ರು ನಮ್ಗೆ. ಅದಕ್ಕೆ ಭಾನುವಾರ ಇಟ್ಕೋಬೇಕು. ಆಯ್ತಾ? ಅದು ಏನಂದ್ರೆ ನಾವು ಹಾಕ್ತಾ ಇದ್ದಂಗೆ ಸಕ್ಕರೆ ಹಾಕೊಂಡು ಸಾಟಿ ಮಾಡಿದ್ರೆ ಅದು ಮೃದು ಆಗುತ್ತೆ, ಮತ್ತೆ ದಪ್ಪ ಹಾಕ್ತಾ ಹೋಗುತ್ತೆ. ನಾವು ಬೆಣ್ಣೆನ ಹಾಕಿದಾಗ ಇರೋಷ್ಟು ದಪ್ಪ ಇರಲ್ಲ ನೋಡಿ. ಅವ್ರು ಮಾಡ್ತಿದ್ದಂಗೆ ಅದು ಸಾಫ್ಟ್, ಜೊತೆಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬೆಣ್ಣೆನ ಆಮೇಲೆ ಸಕ್ಕರೆನ ಸ್ವಲ್ಪನೇ ಹಾಕೊಂಡು ಸಾಟಿ ಮಾಡ್ಬೇಕು. ನೀವೇನಾದ್ರು ಜಾಸ್ತಿ ಹಾಕಿದ್ರೆ ಗಂಟು ಆಗಿಬಿಡುತ್ತೆ, ಮತ್ತೆ ಅದು ನೀಟಾಗಿ ಸಾಟಿ ಆಗುತ್ತೆ. ಆಯ್ತಾ? ಸೊ ಇದಾದ್ಮೇಲೆ ಅದೆಲ್ಲ ಫುಲ್ ಸಾಫ್ಟ್ ಆದ್ಮೇಲೆ ಅದಕ್ಕೆ ಮೊಟ್ಟೆ ಹಾಕ್ತೀವಿ. ಸೊ ಸ್ವಲ್ಪ ಮೊಟ್ಟೆ ಹಾಕೊಂಡು, ಮೊಟ್ಟೆ ತಿನ್ನೋದ್ರಿಂದ ಏನಿದಾಗಲ್ಲ. ಕೇಕಲ್ಲಿ ಇವೆರಡನ್ನೇ ಆಕ್ಚುಲಿ ಅದು ತಿನ್ನಬಾರ್ದು ಅಂತ, ಬೇಕರಿ ಪದಾರ್ಥ ಒಳ್ಳೇದಲ್ಲ ಅಂತ ಅಂತಾರೆ. ನೀವು ಆ ಇದು ಬೇಕರಿ ಬೆಣ್ಣೆ ಬದಲು ಮನೆ ಬೆಣ್ಣೆನ ಹಾಕೊಂಡು ಮಾಡ್ಕೊಂಡ್ರೆ ಅದನ್ನು ಆರೋಗ್ಯಕರವಾಗೇ ಇರುತ್ತೆ. ಆಯ್ತಾ? ಬಟ್ ಕೆಲವೊಂದ್ ಕಡೆ ಬೆಣ್ಣೆನ ಹಾಕಿ ಮಾಡ್ತಾರೆ, ಬಟ್ ಅಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ಕೆಲವೊಂದು ಕೇಕ್ಗೆಲ್ಲ ಬರೀ 1 ಪೀಸ್ ಕೇಕ್ಗೆ 50 ರೂಪಾಯಿ ಇರುತ್ತೆ, ಒಂದು ಇದ್ರಕ್ಕೆ ಅರ್ಧ kg ಕೇಕ್ಗೆ 1000 ರೂಪಾಯಿ ಮಾಡ್ತಾರೆ. ಯಾಕೆ ಅಂದ್ರೆ ಈ ತರ ಆ ಬೆಣ್ಣೆ ಬದಲು ನಾರ್ಮಲ್ ಮನೆಯಲ್ಲಿ ಸಿಗಂತ ಬೆಣ್ಣೆನ ಹಾಕಿರ್ತಾರೆ, ಅದಕ್ಕೆ ಅದು ರೇಟ್ ಜಾಸ್ತಿ ಇರುತ್ತೆ. ಮತ್ತೆ ಅದು ಟೇಸ್ಟ್ನು ಚೆನ್ನಾಗೇ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಮಾಮೂಲಿ ಬೆಣ್ಣೆನ ಹಾಕಿದ್ರೆ ನಮ್ಗೆ ಕೇಕ್ ಅಷ್ಟು ಸಾಫ್ಟ್ ಬರಲ್ಲ. ಈಗ ಮನೆ ಬೆಣ್ಣೆನ ಹಾಕಿದ್ರೆ ನಮ್ಗೆ ಕೇಕ್ ಸಾಫ್ಟ್ ಬರಲ್ಲ, ಬೇಕರಿ ಬೆಣ್ಣೆನ ಹಾಕಿದ್ರೆ ಅದು ಸಾಫ್ಟ್ ಬರುತ್ತೆ. ಯಾಕಂದ್ರೆ ನಾವ್ ಇದನ್ನ ಮಾಡಿದ್ಮೇಲೆ, ಕೇಕ್ನ ಮಾಡಿದ್ಮೇಲೆ ಬೇಯಿಸ್ಬೇಕು. ಅದನ್ನ ನಾವು ಮಾಮೂಲಿ ಗ್ಯಾಸ್ ಸ್ಟವ್ನಲ್ಲೋ ಇಲ್ಲ ಇದ್ರಲ್ಲೋ ಬೇಯಿಸಕ್ ಆಗಲ್ಲ. ಓವನ್ ಅಂತ ಅದ್ರಲ್ಲಿ ಬೇಯಿಸೋದು, ಅದು 180 ಡಿಗ್ರಿಯಲ್ಲಿ ಬೇಯುತ್ತೆ. ಅದು 180 ಡಿಗ್ರಿಯಲ್ಲಿ ಬೆಂದಾಗ ಏನಾಗುತ್ತೆ, ಬೆಣ್ಣೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹೊರಗಡೆ ಬಂದಾಗ ಏನಾಗುತ್ತೆ, ಕೇಕು ಗಟ್ಟಿಯಾಗುತ್ತೆ. ಅದೇ ಬೇಕರಿ ಬೆಣ್ಣೆನ ಹಾಕಿ ನಾವು ಮಾಡಿದಾಗ ಅದು ಎಷ್ಟೇ ಡಿಗ್ರಿಯಲ್ಲಿ ನೀವು ಬೇಯಿಸಿ ಅದು ಕರ್ಗೋಗಲ್ಲ. ಅದು ನೀವು ಹೆಂಗೆ ಹಾಕಿರ್ತೀರ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಬೆಣ್ಣೆ ಹಾಕಲ್ಲ, ಬೇಕರಿ ಬೆಣ್ಣೆನೆ ಹಾಕಿ ಕೇಕು ಇಲ್ಲ ಬೇಕರಿ ಪದಾರ್ಥಗಳನ್ನ ಮಾಡೋದು. ಈಗ ಮೊಟ್ಟೆ ಹಾಕೋತಿದ್ದಾರೆ, ಮೊಟ್ಟೆ ಹಾಕೊಂಡು ಬೇಗ ಸಾಟಿ ಮಾಡ್ಬೇಕು. ನಾವೇನಾದ್ರೂ ಅದನ್ನ ನಿಧಾನ ಮಾಡಕ್ ಹೋದ್ರೆ ಒಡೆದೋಗ್ಬಿಡುತ್ತೆ. ಮೊಸರು ಹಾಲು ಒಡೆದೋದ್ರೆ ಹೆಂಗಾಗ್ಬಿಡತ್ತೆ, ಆ ತರ ಒಡೆದೋಗ್ಬಿಡತ್ತೆ. ಅದು ಒಡೆದೋದ್ರೆ ಏನಾಗುತ್ತೆ, ನಿಮ್ ಕೇಕು ಎಲ್ಲ ಬೆಂದ ಮೇಲೆ ಎಲ್ಲ ಪುಡಿ ಪುಡಿ ಹಾಕ್ಬೇಕು. ಹಾಲು ಒಡೆದೋದ್ರೆ ಏನು ಉಪಯೋಗ ಮಾಡಕ್ಕಾಗುತ್ತಾ? ಅದೇ ತರ ಬಟ್ ಮೊಟ್ಟೆ ಹಾಕೋಬೇಕಾದ್ರೆ ಸ್ವಲ್ಪನೇ ನಿಧಾನಕ್ಕೆ, ಮತ್ತೆ ಅದನ್ನ ಬೇಗ ಸಾಟಿ ಮಾಡಬೇಕು. ಅವ್ರೀಗ 100 ಗ್ರಾಮ್ಗೆ 2 ಮೊಟ್ಟೆ ಹಾಕೊಂಡು ಮಾಡ್ತಾರೆ. ಮತ್ತೆ ಇನ್ನೊಂದು ಮೈದಾ ಬದಲು ಬೇರೆ ಯಾವ್ದಾದ್ರು ಹಿಟ್ಟನ್ನು ಉಪಯೋಗಿಸ್ಬೋದಾ? ಗೊತ್ತಿಲ್ಲ. ಸಿರಿಧಾನ್ಯ ಕೇಳಿದ್ದೀರಾ? ಸಿರಿಧಾನ್ಯಗಳ ಬಗ್ಗೆ ಕೇಳಿದ್ದೀರಾ? ಹೆಂಗಿರುತ್ತೆ ಸಿರಿಧಾನ್ಯಗಳು? ಕಲರ್, ಶೇಪ್ ರೌಂಡ್ ಇರುತ್ತೆ, ಚಿಕ್ಕದಾಗಿ ರೌಂಡ್ ಇರುತ್ತೆ. ರಾಗಿ ನೋಡಿದ್ದೀರಾ? ರಾಗಿ ತರನೇ ಇರ್ತವೆ. ರಾಗಿ ಎಲ್ಲ ಸಾಮೆ, ನವಣೆ,
ಆರ್ಕ, ಕೂದ್ಲು, ಆಮೇಲೆ ಬರುಗು, ಸಜ್ಜೆ, ಸಜ್ಜೆ. ಸೊ ಈ ತರ ಸಿರಿಧಾನ್ಯಗಳ ಹಿಟ್ಟನ್ನ ಉಪಯೋಗಿಸಿನೂ ಕೇಕ್ ಮಾಡ್ಬೋದು. ಮೈದಾ ಹಾಕ್ತಿವಲ್ಲ ನಾವು, ಮೈದಾ ಬದಲು ಸಿರಿಧಾನ್ಯದ ಹಿಟ್ಟನ್ನ ಹಾಕಿ ಮಾಡ್ಬೋದು. ಆದ್ರೆ ಫುಲ್ ಮೈದಾ ಬದಲಿಗೆ 100 ಗ್ರಾಮ್ ಮೈದಾ ಹಾಕ್ತಿವಲ್ಲ, 100 ಗ್ರಾಮನ್ನು ಸಿರಿಧಾನ್ಯದ ಹಿಟ್ಟು ಹಾಕಕ್ ಆಗಲ್ಲ. ಯಾಕೆ ಅಂದ್ರೆ ಮೈದಾದಲ್ಲಿರೋಂತ ಗುಣಗಳು ಸಿರಿಧಾನ್ಯದ ಹಿಟ್ಟಲ್ಲಿ ಇಲ್ಲ. ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಅದು ಹೊಂದ್ಕೊಳ್ಳಲ್ಲ, ಮತ್ತೆ ಕೇಕ್ ಅನ್ನ ಸಾಫ್ಟ್ ಆಗಿ ಮಾಡಲ್ಲ, ಗಟ್ಟಿ ಆಗ್ಬಿಡುತ್ತೆ ಕೇಕ್. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈಗ ನಾವು ಬರೀ ಮೈದಾ ಬೇಡ, ನಮ್ಗೆ ಸಿರಿಧಾನ್ಯದ ಕೇಕ್ ಬೇಕಂತ ಅರ್ಧ ಅರ್ಧ ಹಾಕ್ತೀವಿ. 100 ಗ್ರಾಮ್ಗೆ 50 ಗ್ರಾಮ್ ಸಿರಿಧಾನ್ಯದ ಹಿಟ್ಟು, ಇನ್ನ 50 ಗ್ರಾಮ್ ಮೈದಾ ಹಾಕೊಂಡು ಮಾಡಿದ್ರೆ ನಮ್ಗೆ ತುಂಬಾ ಗಟ್ಟಿನೂ ಆಗಲ್ಲ, ತುಂಬಾ ಒಂದು ನಾರಿನಂಶ ಜಾಸ್ತಿ ಇರೋದ್ರಿಂದ ಸಿರಿಧಾನ್ಯದಲ್ಲಿ ಅದು ಬೇಗ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಮೈದಾ ಹಾಕಿ ಮಾಡೋಕೆ ಇಲ್ಲ, ನಮ್ಗೆ ಮೈದಾ ಬೇಡ ಅಂದ್ರೆ ಸಿರಿಧಾನ್ಯಗಳನ್ನು ಮಾಡ್ಕೊಳ್ಳೋದು. ಅವರು ಮೊಟ್ಟೆನೆಲ್ಲ ಹಾಕಿ ಚೆನ್ನಾಗಿ ಮೊಟ್ಟೆನೆಲ್ಲ ಅದು ಸಾಟಿ ಆದ್ಮೇಲೆ ಕೊನೆಯಲ್ಲಿ ಮೈದಾ ಇಲ್ಲ ಅಂತಂದ್ರೆ ಸಿರಿಧಾನ್ಯದಿಟ್ಟು ಯಾವ್ದಾದ್ರೂ ಹಾಕಿ, ಆ ಮೈದಾ ಹಾಕದ್ಮೇಲೆ ನಾವ್ ಅದನ್ನ ಸಾಟಿ ಮಾಡಬಾರ್ದು. ಮೈದಾ ಹಾಕದ್ಮೇಲೆ ಸಾಟಿ ಮಾಡಿದ್ರೆ ಏನಾಗುತ್ತೆ, ನಾನು ಅವಾಗಲೇ ಹೇಳಿದೆ, ಮೈದಾದಲ್ಲಿ ಏನಿದೆ, ಮೈದಾದಲ್ಲಿ ಅದಿರೋ ಸಿರಿಧಾನ್ಯದಲ್ಲಿ ಏನಿದೆ ಅಂತ ಹೇಳಿ. ಯಾಕೆ ಮೈದಾ ಕೆಟ್ಟು ಒಳ್ಳೇದು ತಿನ್ಬಾರ್ದಂತ ಹೇಳಿದೆ, ಗ್ಲೂಟನ್ ಇರುತ್ತೆ. ಸೊ ಈಗ ನಾವೇನಾದ್ರು ಮೈದಾನ ಹಾಕಿ ಸಾಟಿ ಮಾಡಿದ್ರೆ ಗ್ಲೂಟನ್ ಇರೋದ್ರಿಂದ ಏನಾಗ್ಬಿಡುತ್ತೆ, ಆ ಮೈದಾನ ನಾವು ಸಾಟಿ ಮಾಡೋದ್ರಿಂದ ಗ್ಲೂಟನ್ ರಿಲೀಸ್ ಆಗಿ, ಅಂದ್ರೆ ಅದು ರಿಯಾಕ್ಷನ್ ಆಗಿ ಏನಾಗ್ಬಿಡುತ್ತೆ, ಕೇಕು ನಾರಿನ ತರ ಹಾಕ್ಬಿಡುತ್ತೆ, ರಬ್ಬರ್ ತರ ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ಮೈದಾನ ಸುಮ್ಮನೆ ಹಾಕಿ ಇದರ ಮಿಕ್ಸ್ ಮಾಡ್ಕೋಬೇಕು, ಅದ್ರ ಜೊತೆ ಅದನ್ನ ಹೊಂದಿಸ್ಕೋಬೇಕು, ನಾದಬಾರ್ದು, ಇಲ್ಲ ಸಾಟಿನೂ ಮಾಡಬಾರ್ದು. ಅದ್ರ ಜೊತೆ ಅದು ಹೊಂದ್ಕೊಳ್ಳುತ್ತೆ, ಯಾವುದೇ ಹಿಟ್ಟಾದ್ರೂ ಪರವಾಗಿಲ್ಲ, ಹೊಂದ್ಕೊಳ್ಳುತ್ತೆ. ಮತ್ತೆ ಅದು ಏನಾಗುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಗಟ್ಟಿ ಇರೋದ್ರಿಂದ ಅದು ಹೆಂಗಂದ್ರೆ ನಾವ್ ಹಿಂಗ ಕೈಯಲ್ಲಿ ಇಟ್ರೆ ಬೀಳ್ಬೇಕು, ಅದು ಆ ತರ ಮಾಡ್ಕೋಬೇಕು. ಅದಕ್ಕೆ ನೀರ್ ಹಾಕ್ಬಾರ್ದು, ನೀರ್ ಹಾಕಿದ್ರೆ ತೆಳು ಹಾಕ್ಬಿಡುತ್ತೆ, ಮತ್ತೆ ಬೇಯಿಸಿದಾಗ ಆ ನೀರು ಆವಿ ಆಗ್ಬಿಡುತ್ತೆ, ಅಂದ್ರೆ ಇವಾಪರೇಟ್ ಆಗ್ಬಿಡುತ್ತೆ, ಕೇಕ್ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಲನ್ನ ಹಾಕ್ಬೇಕು. ಅವರು ಹಾಲಿನ ಪುಡಿ ತಂದಿದ್ದಾರೆ, ಹಾಲಿನ ಪುಡಿಗೆ ಸ್ವಲ್ಪ ನೀರ್ ಹಾಕಿ, ನೋಡಿದಿರಲ್ಲ ಹಾಲಿನ ಪುಡಿ, ಹಾಲಾಗಿ ಮಾಡ್ಕೋತೀರಾ ನೀವು? ಯಾರು ಉಪಯೋಗಿಸಲ್ಲ. ಹಾಲಿನ ಪುಡಿಗೆ ಸ್ವಲ್ಪ ನೀರ್ ಹಾಕಿ ಹಾಲಿನ ತರ ಮಾಡಿ ಅದನ್ನ ಹಾಲು ಹಾಕಿ ಗಟ್ಟಿ ಇರೋದನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೋತಾರೆ. ಯಾವ ಹಾಲಾದ್ರೂ ಹಾಕೋಬಹುದು, ಹಾಲ್ದೇನಿಲ್ಲ, ಮನೆ ಹಾಲನ್ನೇ ಉಪಯೋಗಿಸ್ಬೋದು. ಹೆಂಗೂ ಅದು ನೀವು ಕಾಯಿಸಿದ್ರಾದ್ರೂ ಪರವಾಗಿಲ್ಲ, ಕಾಯಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗಿದ್ರು ಬೇಯುತ್ತಲ್ಲ, ಅದು 180 ಡಿಗ್ರಿಯಲ್ಲಿ ಬೇಯುತ್ತೆ. ಹಾಲನ್ನ ಹಾಕಿ ಸಾಟಿ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದು ಹೆಂಗೆ ಅಂದ್ರೆ ನೀವು ಆ ಹಿಟ್ಟನ್ನ ಹಿಂಗಿಡಿದ್ರೆ ಅದು ತಂತಾನೆ ಬೀಳ್ಬೇಕು ಕೈಯಿಂದ. ತುಂಬಾ ತೆಳುವಾದ್ರೂ ಗಟ್ಟಿ ಆಗ್ಬಿಡುತ್ತೆ, ತುಂಬಾ ಹಿಟ್ಟು ಗಟ್ಟಿ ಇದ್ರೂ ಏನಾಗ ಹೊರಗಡೆ ಬಂದ್ಬಿಡತ್ತೆ, ಅದು ಬೇಯಲ್ಲ ಸರಿಯಾಗಿ. ಇದು ಕೇಕ್ ನ ಬೇಯಿಸಂತ ಮೌಲ್ಡ್ಸ್ ಅಂತ ಕರಿತೀವಿ. ಇದು ಬೇರೆ ಬೇರೆ ಶೇಪ್ ಸಿಗುತ್ತೆ, ರೌಂಡ್, ಸ್ಕ್ವೇರ್, ಹಾರ್ಟ್ ಶೇಪ್, ನಿಮ್ಗೆ ಯಾವ ಶೇಪ್ ಆ ಶೇಪ್ ಸಿಗುತ್ತೆ. ಇದಕ್ಕೆ ಹಾಕಿ ಇದನ್ನ ಬೆಂದ ಮೇಲೆ ಇದ್ರ ಮೇಲೆನೆ ಡೆಕೋರೇಷನ್ ಮಾಡೋದು. ರೌಂಡ್ ಕೇಕ್, ನೀವೆಲ್ಲ ಬರ್ಡೇ ಕೇಕ್ಸ್ ಎಲ್ಲ ತಗೋತೀವಲ್ಲ, ಸ್ಪಾಂಜ್ ಇದೆ, ಒಳಗಡೆ ಬೇಸ್ ಇದೆ. ಏನಾದ್ರು ನೀವು ಚಾಕ್ಲೇಟ್ ಕೇಳಿದ್ರೆ ಇದಕ್ಕೆ ಕೊಕೋ ಪೌಡರ್ ಅಂತ ಸಿಗುತ್ತೆ, ಅದನ್ನ ಹಾಕಿ ಚಾಕ್ಲೇಟ್ ಕೇಕ್ ಮಾಡ್ಕೋತಾರೆ ಬ್ರೌನ್ ಕಲರ್. ಅದ್ರ ಮೇಲೆ ನೀವು ಯಾವ ಡೆಕೋರೇಷನ್ ಕೇಳ್ತೀರಾ ಆ ಡೆಕೋರೇಷನ್ ಮಾಡ್ಕೊಡ್ತಾರೆ.
ಇದು ಸ್ಪಾಂಜ್ ಎಲ್ಲದಕ್ಕೂ ಸೇಮ್, ಇಷ್ಟೇ ಸ್ಪಾಂಜ್ ಮಾಡೋದು ಎಲ್ಲದಕ್ಕೂ, ಇದನ್ನೇ ಮಾಡೋದು. ಇದನ್ನ ಮಾಡಿ ರೆಡಿ ಇಟ್ಟಿರ್ತಾರೆ. ನೀವು ಹೋಗಿ ನಮ್ಗೆ ಪೈನಾಪಲ್ ಬೇಡ, ಬ್ಲಾಕ್ ಫಾರೆಸ್ಟ್ ಬೇಕು, ನಮ್ಗೆ ಬ್ಲೂಬೆರಿ ಬೇಕು ಅಂದ್ರೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ 10 ನಿಮಿಷದಲ್ಲಿ ಡೆಕೋರೇಷನ್ ಮಾಡಿ ಕೊಡ್ತಾರೆ. ನೋಡಿ ಡೆಕೋರೇಟೆಡ್ ಕೇಕ್ಸ್ ರೆಡಿ ಇರ್ತವೆ ನೋಡಿ, ಅದಕ್ಕೆಲ್ಲ ಇದೇ ತರ ಬೇಸಿಸ್ ಮಾಡೋದು. ಸ್ಪಾಂಜ್ ಅದನ್ನ ನೀಟಾಗಿ ಹಾಕ್ಬೇಕು, ಇಲ್ಲಾಂದ್ರೆ ಒಳಗಡೆ ಏನಾದ್ರೂ ಗಾಳಿ ಇದ್ರೆ ಅದು ಒಳಗಡೆ ಅದಂಗೆ ದೊಡ್ಡ ಇದಾಗ್ಬೇಕು. ಈಗೆಲ್ಲ ಕೇಕ್ ಮಾಡಿದ್ದಾಯ್ತು, ಈಗ ಬೇಯಿಸ್ಬೇಕು. ಏನ್ ಮಾಡೋದು? ಗ್ಯಾಸ್ ಸ್ಟವ್ ಮೇಲೆ ಬೇಯಿಸೋಣ? ಅಲ್ಲ ಹೇಳ್ಬೇಕು, ನೀವು ಗೊತ್ತಿಲ್ಲ ಅಂದ್ರೆ ನೋಡಿರ್ತೀರಲ್ಲ, ಅಟ್ಲೀಸ್ಟ್ ಐಡಿಯಾನಾರು ಇರುತ್ತಪ್ಪ. ಸರಿ, ಈಗ ಗ್ಯಾಸ್ ಸ್ಟವ್ ಇತ್ತಲ್ಲ ಇಷ್ಟ ದಿನ, ಯಾಕೆ ಬೇಕರಿ ಪ್ರಾಡಕ್ಟ್ಸ್ ಯಾರು ಮಾಡಿಲ್ಲ? ಮಾಡ್ತೀರಾ ಮನೆಯಲ್ಲಿ? ಯಾರು ಹೇಳ್ಕೊಡ್ಲಿಲ್ಲ. ಇವತ್ತು ನಾನು ಹೇಳ್ಕೊಟ್ಟು ಹೋಗ್ತೀನಿ, ನಾಳೆ ನಮ್ಮ ಹುಡುಗರು ದಿನ ಇದು ಕೇಕು ಬಿಸ್ಕೆಟ್ಸ್ ಮಾಡ್ಕೊಡ್ತೀರಾ? ಏನ್ ಮಾಡ್ತೀರಾ? ಕೇಕ್ ಬೇಕಲ್ಲ ಮತ್ತೆ. ಇದು ಓವನ್ ಅಂತ. ಇದ್ರಲ್ಲಿ ಏನಂದ್ರೆ ಬಿಸ್ಕೆಟ್, ಕೇಕು, ಬ್ರೆಡ್ ಬನ್ನಿ ಯಾವುದೇ ಬೇಕರಿ ಪದಾರ್ಥಗಳನ್ನ ಬೇಯಿಸಬಹುದು. ಮೇನ್ ಆಗಿ ಓವನ್ ಅಲ್ಲಿ ಯಾಕೆ ಓವನ್ ಅನ್ನ ಉಪಯೋಗಿಸ್ತೀವಿ ಅಂದ್ರೆ, ನಾವು ಗ್ಯಾಸ್ ಸ್ಟವ್ ಮೇಲೆ ಎಷ್ಟೇ ಬೇಯಿಸಿದ್ರು, ಎಷ್ಟೇ ಹಾಲು ಕುದಿಸಿದ್ರು ಅದು 100 ಡಿಗ್ರಿಗಿನ್ನ ಜಾಸ್ತಿ ಹೋಗಲ್ಲ. 100 ಡಿಗ್ರಿ ಅಷ್ಟೇ ಅದ್ರದ್ದು ಟೆಂಪರೇಚರ್. ಬಟ್ 100 ಡಿಗ್ರಿಯಲ್ಲಿ ನಾವು ಕೇಕು ಬಿಸ್ಕೆಟ್ ಎಲ್ಲ ಬೇಯಿಸಕ್ ಆಗಲ್ಲ. ಕೇಕ್ ಬೇಯಿಸಕ್ಕೆ 180 ಡಿಗ್ರಿ ಬೇಕು. ಅದಕ್ಕೋಸ್ಕರ ಓವನ್ ಅಂತ ಇದನ್ನ ಡಿಸೈನ್ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಇದರಲ್ಲಿ 3 ಇದು ಟೆಂಪರೇಚರ್ 150 ಬೇಕಾ, 160 ಬೇಕಾ, 100 ಇದನ್ನ ನೀವು ಸೆಟ್ ಮಾಡ್ಕೊಬಹುದು. 300ವರೆಗೂ 250ವರೆಗೂ ಇದೆ ಇದ್ರಲ್ಲಿ, ಆಯ್ತಾ? ಮತ್ತೆ ಇದರಲ್ಲಿ ಕಾಣಿಸ್ತಿದ್ಯಾ ಎಲ್ಲರಿಗೂ? ಒಳಗಡೆ ಕಾಣಿಸ್ತಿದ್ಯಾ? ಈ ಓವನ್ ಅಲ್ಲಿ ಮೇಲ್ಗಡೆ ಐರನ್ ರಾಡ್ ಇರುತ್ತೆ, ಕೆಳಗಡೆ ಐರನ್ ರಾಡ್ ಇರುತ್ತೆ, ಕಬ್ಬಿಣದ ರಾಡ್ಗಳಿರ್ತವೆ. ಆ ಕಬ್ಬಿಣದ ರಾಡ್ ಕೊನೆಯಲ್ಲಿ ಕಾಯಿಲ್ ಅಂತ ಇರುತ್ತೆ. ಈಗ ವಾಟರ್ ಹೀಟರ್, ನೀರು ಬಿಸಿ ಮಾಡಕ್ಕೆ ಕಾಯಿಲ್ ಉಪಯೋಗಿಸ್ತೀರಾ? ಇದನ್ನ ವಾಟರ್ ಹೀಟರ್ಸ್, ಅದರಲ್ಲಿ ಕಾಯಿಲ್ ಇರೋದ್ರಿಂದನೇ ಅದು ಬಿಸಿ ಆಗೋದು. ಇದರಲ್ಲೂ ಅದೇ ಕಾಯಿಲ್ಸ್ ಇರುತ್ತೆ. ಆ ಕಡೆ ಮತ್ತೆ ಈ ಕಡೆ 2 ಕಾಯಿಲ್ಸ್ ಇರುತ್ತೆ. ಆ ರಾಡ್ ಕೊನೆಗೆ ಕಾಯಿಲ್ಸ್ ಕೊಟ್ಟಿರ್ತಾರೆ. ಆ ಕಾಯಿಲ್ ಇಂದ ಆ ರಾಡ್ ಹೀಟ್ ಆಗುತ್ತೆ. ಹೀಟ್ ಆಗಿ ಟೆಂಪರೇಚರ್ ನೀವು ಎಷ್ಟಕ್ಕೆ ಇಟ್ಟಿರ್ತೀರಾ ಅಷ್ಟೇ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ನಿಮ್ಗೆ ಐರನ್ ರಾಡ್ಸ್ ಇಲ್ಲ ಅಂದ್ರೆ ಟೆಂಪರೇಚರ್ ನ ಇದು ಮಾಡಕ್ ಆಗಲ್ಲ. ಈ ಮಧ್ಯ ನಾವಿದೆಯಲ್ಲ, ಇದು ಆ ರಾಡ್ ಟೆಂಪರೇಚರ್. ನಿಮ್ಗೆ ಮೇಲ್ಗಡೆ ರಾಡ್ ಟೆಂಪರೇಚರ್ ಬೇಕಾ, ಕೆಳಗಡೆ ಬೇಕಾ, ಯಾವ್ದಾದ್ರು ಸೆಟ್ ಮಾಡ್ಕೋಬಹುದು. ಬಟ್ ಸಾಮಾನ್ಯವಾಗಿ ಬೇಕರಿ ಪದಾರ್ಥನ ಬೇಯಿಸ್ಬೇಕಾದ್ರೆ 2 ಟೆಂಪರೇಚರ್ ಸಮನಾಗೆ ಇರ್ಬೇಕು, ಆಯ್ತಾ? ಇದು 2 ಟೆಂಪರೇಚರ್ಸ್ ಬೇಕಂತ ಹೇಳಿದ್ರೆ ಇದು ಟೈಮ್. ಈಗ ನಿಮ್ಗೆ ಕೇಕ್ ನ ಬೇಯಿಸಕ್ಕೆ 15ರಿಂದ 20 ನಿಮಿಷ ಬೇಕಾಗುತ್ತೆ. ಕೆಲವೊಂದ್ಸಲ ದೊಡ್ಡ ಕೇಕ್ಸ್ ಆದ್ರೆ 30ರಿಂದ 45 ನಿಮಿಷ ಬೇಕಾಗುತ್ತೆ. ಅದನ್ನ ಟೈಮ್ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಆ ಟೈಮ್ ಆದ್ಮೇಲೆ ತಂತಾನೆ ಆಫ್. ಸೊ ಇದು ಬೇಕರಿ ಪದಾರ್ಥಗಳನ್ನ ಬೇಯಿಸಕ್ಕೆ ಉಪಯೋಗ ಅಂತ ಓವನ್. ಇದೇ ತರ ಇನ್ನೊಂದ್ ಓವನ್ ಇರುತ್ತೆ, ಇದನ್ನ OTG ಓವನ್ಸ್ ಅಂತ ಕರಿತೀವಿ. ಇನ್ನೊಂದು ಮೈಕ್ರೋ ಓವನ್ಸ್ ಅಂತ ಇರುತ್ತೆ. ಮೈಕ್ರೋ ಓವನ್ಸ್ ಏನಕ್ಕೆ ಉಪಯೋಗಿಸೋದು? ಅದು ಬರೀ ಬಿಸಿ ಮಾಡಕ್ಕೆ ಉಪಯೋಗಿಸೋದು. ಅದರಲ್ಲಿ ಬೇಯಿಸಕ್ ಆಗಲ್ಲ, ಬರೀ ಬಿಸಿ ಮಾಡ್ಬೋದು. ಈಗ ಅನ್ನ ಏನಾದ್ರು ಇದಿದ್ರೆ ಬಿಸಿ ಮಾಡ್ಬೋದು ಅಷ್ಟೇ, ಬಟ್ ಅದರಲ್ಲಿ ಬೇಯಿಸಕ್ಕೆ ಆಗಲ್ಲ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅದೇ. ಅದರಲ್ಲಿ ಬರೀ ಬಿಸಿ ಗಾಳಿ ಆಡ್ತಿರುತ್ತೆ, ಹೀಟ್ ಆಗಲ್ಲ. ಇದರಲ್ಲಿ ಗಾಳಿ ಜೊತೆಗೆ ಹೀಟ್ ಆಗಿ ನಮ್ಗೆ ಬೇಯಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸೈಜ್ಗಳನ್ನು ಸಿಗುತ್ತೆ. ಇದು 60 ಲೀಟರ್ದು OTG ಓವನ್. ಇದಕ್ಕೆ 15,000ದಿಂದ 18,000 ದುಡ್ಡು ಆಗುತ್ತೆ, ಆಯ್ತಾ? ಮತ್ತೆ ಇದಕ್ಕಿಂತ ಸಣ್ಣದು ಸಿಗುತ್ತೆ ಮನೆಯಲ್ಲಿ, ಅರ್ಧ ಕೆಜಿ. ಇದರಲ್ಲಿ 1 ಕೆಜಿ ಬೇಯಿಸಬಹುದು. ಅರ್ಧ ಕೆಜಿ, 1/4 ಕೆಜಿ ಮಾಡೋದು ಸಿಗುತ್ತೆ. ಅದು 20 ಲೀಟರ್ಸ್ ಇರುತ್ತೆ, 20 ಲೀಟರ್ ಅಂತ ಸಿಗುತ್ತೆ. ಅದೇ ಸ್ಟಾರ್ಟಿಂಗು. ಅದಕ್ಕೆ 5,000 ಆಗುತ್ತೆ. ಮನೆಯಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು.
ಸೊ ಈಗ ನೀವು ಮನೆಯಲ್ಲಿ ಮಾಡಬೇಕು, ನಮ್ಗೆ ಬೇಯಿಸಕ್ಕೆ ಓವನ್ ಇಲ್ಲ ಅಂದಾಗ ಕುಕ್ಕರ್ನ ಉಪಯೋಗಿಸಿನೂ ಬೇಯಿಸ್ಬೋದು. ಅದು ಕುಕ್ಕರಲ್ಲಿ ಹೇಗೆ ಮಾಡೋದಂತ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಮಸಾಲಾ ಡೋನಟ್, ಸ್ವೀಟ್ ಡೋನಟ್ಸ್ ಬೇಕರಿಯಲ್ಲಿ ಸಿಗುತ್ತಲ್ಲ ಡೋನಟ್ಸ್, ಉದ್ದಿನ ವಡೆ ತರನೇ, ಉದ್ದಿನ ವಡೆ ಅಲ್ಲ, ಮಸಾಲಾ ಡೋನಟ್ ಅಲ್ಲಿ. ಇದು ಎಲ್ಲೂ ಸಿಗಲ್ಲ, ಯಾವ ಬೇಕರಿಯಲ್ಲೂ ಮಾರಲ್ಲ. ಇದು ನಮ್ದೇ ಯೂನಿವರ್ಸಿಟಿ ಬೇಕರಿದು ಸ್ಪೆಷಲ್ ಪ್ರಾಡಕ್ಟ್ ಮಸಾಲಾ ಡೋನಟ್ಸ್ ಅಂತ. ಇದನ್ನ ಉದ್ದಿನ ವಡೆ ಮಾಡ್ತಿರಲ್ಲ ಅದರ ಎಣ್ಣೆಯಲ್ಲಿ ಕರಿಯಂಥದ್ದು. ಇದು ಓವನ್ ಅಲ್ಲಿ ಬೇಯಿಸೋ ಅಂತದಲ್ಲ, ಎಣ್ಣೆಯಲ್ಲಿ ಕರಿಯಂಥದ್ದು. ಸೊ ಇದಕ್ಕೆ ಬೇಕಾಗಂತ ಸಾಮಾನು ಮೈದಾ ಮತ್ತೆ ಪ್ಯಾಟು, ವನಸ್ಪತಿ ತುಂಬಾ ಬೇಕಾಗಲ್ಲ ನಿಮ್ಗೆ. ವನಸ್ಪತಿ ಬದಲು ನೀವು ಬೆಣ್ಣೆನೆ ಉಪಯೋಗಿಸ್ಬೋದು. ಮತ್ತೆ ಈಸ್ಟ್ ಅಂತ ಉಪಯೋಗಿಸ್ತೀವಿ. ನಿಮ್ಗೆ ಅದು ಗಸಗಸೆ ತರ ಇರುತ್ತೆ, ಎಲ್ಲಾ ಕಡೆ ಸಿಗುತ್ತೆ ಈಸ್ಟ್. ಈ ತರ ಇರುತ್ತೆ, ಕಾಣಿಸ್ತಿದ್ಯಾ? ತೋರಿಸ್ರಪ್ಪ. ಅದನ್ನ ಜೀವಾಣು ಅಂತ ಕರಿತೀವಿ. ಅದಕ್ಕೆ ಜೀವ ಇರುತ್ತೆ ಅಂತ ಅಂದ್ರೆ ಅದಕ್ಕೆ ನಾವು ನೀರಲ್ಲಿ ಏನಾರು ಹಾಕಿದಾಗ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಅದನ್ನ ಜೀವಾಣು ಅಂತ ಕರಿತೀವಿ. ಅದನ್ನು ಒಂದು ಜೀವಕೋಶ. ಅದ್ರ ಜೊತೆಗೆ ಅದನ್ನ ಸ್ವಲ್ಪ ಹಾಕೋತೀವಿ. ತಗೋಬೇಡಿ, ಅದು ಏನಂದ್ರೆ ಈಗ ನೀವು ವಡೆ ಬೋಂಡ ಎಲ್ಲ ಮಾಡಿದಾಗ ಸೋಡಾ ಹಾಕ್ತೀರಾ. ಏನಕ್ಕೆ ಸೋಡಾ ಹಾಕೋದು? ತುಪ್ಪು ಅದನ್ನ ಇದು ದಪ್ಪ ಆಗಲಿ ಅಂತ ಅದಕ್ಕೆ ಅದನ್ನ ಹಾಕೋದು. ಸೇಮ್ ರವೆ ತರ ಆಯ್ತಾ. ಮೈದಾ, ಈಸ್ಟ್ ಪುಡಿ, ವನಸ್ಪತಿ ಮತ್ತೆ ಬೇಕಿಂಗ್ ಪುಡಿ, ಬೇಕಿಂಗ್ ಪೌಡರ್. ಈಗ ನೀವು ಮಾಮೂಲಿ ಬೋಂಡಾಗೆಲ್ಲ ಹಾಕ್ತಿರಲ್ಲ ಅದು ಬೇಕಿಂಗ್ ಪುಡಿ. ಮತ್ತೆ ಹಾಲಿನ ಪುಡಿ ಸ್ವಲ್ಪ ಟೇಸ್ಟಿಗೆ. ಮತ್ತೆ ಸಕ್ಕರೆ ಪುಡಿ 25 ಗ್ರಾಮು. ಮತ್ತೆ ಉಪ್ಪು. ಬೇಕಾದ್ರೆ ಮೊಟ್ಟೆ ಹಾಕೋಬಹುದು, ಮೊಟ್ಟೆ ಬದಲು ನೀವು ಹಾಲಿನ ಪುಡಿನೇ ಹಾಕೋಬಹುದು. ಈಗ ಅಲ್ಲಿ ಮೊಟ್ಟೆ 2 ಮೊಟ್ಟೆ ಬರ್ದಿದ್ದಾರೆ, ಅದು ಅರ್ಧ ಕೆಜಿಗೆ 2 ಮೊಟ್ಟೆ ಅಂದ್ರೆ 100 ಗ್ರಾಮು. ಆ 2 ಮೊಟ್ಟೆ ಬದಲು ನೀವು ಹಾಲಿನ ಪುಡಿನೇ 100 ಗ್ರಾಮ್ ಹಾಕೋಬಹುದು. ಹಾಲಿನ ಪುಡಿನೇ ಹಾಕ್ಬೇಕು, ಹಾಲು ಹಾಕಂಗಿಲ್ಲ ಆಯ್ತಾ. ಅದಕ್ಕೆ ಹಸಿರು ಮಸಾಲ ಅಂದ್ರೆ ಈಗ ನೀವು ಉದ್ದಿನ ವಡೆಗೆ ಏನೇನು ಹಾಕ್ತೀರಾ? ಅದೇ ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು. ಅದನ್ನ ಸಮನಾಗಿ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿನ ತುರಿದು ಹಾಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಯಾವ್ದನ್ನ ಪೇಸ್ಟ್ ತರ ಮಾಡಬಾರ್ದು, ಅದನ್ನ ತುರಿದೆ ಸಣ್ಣಾಗಿ ಹಚ್ಕೊಂಡು ಹಾಕ್ಬೇಕು. ಶುಂಠಿನೂ ಅಷ್ಟೇ ಪೇಸ್ಟ್ ಹಾಕಂಗಿಲ್ಲ, ತುರಿದು ಹಾಕಿ ನಿಮ್ಗೆ ಬೇಡ ಅಂದ್ರೆ ಬೇಡ, ಅಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಜೊತೆಗೆ ಈರುಳ್ಳಿ, ಖಾರಕ್ಕೆ ಹಸಿರು ಮೆಣಸಿನಕಾಯಿ ಇಷ್ಟನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈಗ ಎಲ್ಲಾ ಸಾಮಾನು ಹಾಕಿದ್ದಾರೆ ಅವರು. ಮೈದಾ ಜೊತೆಗೆ ಮಸಾಲ ಹಾಕೊಂಡಿದ್ದಾರೆ. ನೀರ್ ಹಾಕೋಬೇಕು. ನೀರ್ ಸ್ವಲ್ಪ ಅದನ್ನ ಕಲ್ಸಕ್ಕೆ ಎಷ್ಟು ಬೇಕು ಅಷ್ಟೇ. ಈರುಳ್ಳಿಗೆ ಸ್ವಲ್ಪ ನೀರಿರುತ್ತೆ, ಆಲ್ರೆಡಿ ಜಾಸ್ತಿ ಆಗ್ಬಿಡತ್ತೆ. ಸ್ವಲ್ಪ ನೀರು, ಈಸ್ಟ್, ಸಕ್ಕರೆ, ಉಪ್ಪನ್ನ ಕರಗ್ಸಕ್ಕೋಸ್ಕರ ನೀರನ್ನ ಸ್ವಲ್ಪ ಹಾಕೋಬೇಕು. ನೀರ್ ಹಾಕೊಂಡು ಇದನ್ನ ನಾನು ಜೀವಾಣು ಅಂತ ಹೇಳಿದೆ. ಇದನ್ನ ಅದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಫಸ್ಟ್ ಅದನ್ನ ಸಕ್ಕರೆ ಜೊತೆ ಹಾಕಿ ಅದು ಒಂಥರ ಮೇಲ್ಗಡೆ ಬಬಲ್ಸ್ ತರ ಬರುತ್ತೆ. ಆಮೇಲೆ ಉಪ್ಪು ಹಾಕಿ ಕರಗಿಸ್ಬೇಕು. ಉಪ್ಪನ್ನ ನೀರಲ್ಲೇ ಹಾಕಿ ಕರಗಿಸ್ಬೇಕು. ಹಂಗೆ ಡೈರೆಕ್ಟ್ ಆಗಿ ಮೈದಾ ಹಾಕಬಾರದು. ನೀವೇನೋ ಯಾವುದೇ ಇದಕ್ಕೆ ಹಾಕ್ಬೋದು. ನೀವು ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಬೇಗ ಕರಗಲ್ಲ. ಚಪಾತಿ ಹಿಟ್ಟು ಕಲ್ಸಕ್ಕಾದ್ರೂ ಏನಕ್ಕೆ ಆದ್ರೂ ಉಪ್ಪನ್ನ ಹಂಗೆ ಇದಕ್ಕೆ ಹಾಕಬಾರ್ದು. ಪುಡಿಗಳಿಗೆ ಮೈದಾ
ಯಾವ್ದು ಅಕ್ಕಿ ಹಿಟ್ಟು ಯಾವ ಹಿಟ್ಟುಗಳಿಗೂ ಉಪ್ಪನ್ನ ಹಂಗೆ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಕರಗಿಸಿ ಹಾಕಿದ್ರೇನೆ ಕರ್ಗೋದು, ಇಲ್ಲಾಂದ್ರೆ ಅದು ಬೇಗ ಕರ್ಗಲ್ಲ. ಅಲ್ಲಲ್ಲಿ ಸ್ವಲ್ಪ ಅಲ್ಲಲ್ಲೇ, ಮತ್ತೆ ಎಣ್ಣೆ ಬೇರೆ ಹಾಕ್ತೀವಿ ನಾವು, ಆಮೇಲೆ ಅದಿನ್ನೂ ಕರ್ಗದೆ ಅಲ್ಲಲ್ಲಿ ಸ್ವಲ್ಪ ಹಾಗೆ ಉಳಿಯೋದು. ಅದಕ್ಕೋಸ್ಕರ ಈ ಸಕ್ಕರೆ ನೀರ್ ಹಾಕಿದ್ದಾರೆ, ಈಸ್ಟ್ ಪುಡಿ ಹಾಕಿದ್ದಾರೆ, ಅದಕ್ಕೆ ಸಕ್ಕರೆ ಪುಡಿ ಹಾಕಿದ್ದಾರೆ, ಅದು ಸ್ವಲ್ಪ ಬಬಲ್ಸ್ ಬಂದಿದೆ. ಆಮೇಲೆ ಅದಕ್ಕೆ ಉಪ್ಪನ್ನ ಹಾಕ್ತಾರೆ. ಉಪ್ಪು ಹಾಕಿ ಕರಗಿಸ್ಕೊಂಡು ಎಲ್ಲಾನು ಒಟ್ಟಿಗೆ ಹಾಕಿ ಸಾಟಿ ಮಾಡ್ತಾರೆ. ಅದು ಈಸ್ಟ್ ಒಂದ್ ಸ್ವಲ್ಪ ಸಕ್ಕರೆ ಜೊತೆ ಹೊಂದಕ್ಕೆ 1 ನಿಮಿಷ ಬಿಡ್ಬೇಕು. ಹತ್ರದಿಂದ ತಗೋ ಅದನ್ನು ಮರ್ಯಾದಷ್ಟು. ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ನಾದ್ಬೇಕಾದ್ರೆ ಈರುಳ್ಳಿ ಇರೋ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ನೀರನ್ನ ನೋಡಿ ಸ್ವಲ್ಪ ಕಡಿಮೆ ನೀರನ್ನೇ ಹಾಕೋಬೇಕು. ಅದು ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ತರ ಚೆನ್ನಾಗಿ ಸಾಫ್ಟ್ ಆಗುವಂತ ಚಪಾತಿ ಹಿಟ್ಟು ಚೆನ್ನಾಗಿ ನಾದಬೇಕು. ನಾನು ಅದಕ್ಕೆ ಕೇಕ್ಗೆ ಮೈದಾ ಹಾಕಿ ನಾದಬೇಡಿ ಅಂತ ಹೇಳಿದೆ, ಬಟ್ ಇದಕ್ಕೆ ಮೈದಾ ಹಾಕಿ ಚೆನ್ನಾಗಿ ನಾದಿದ್ರೇನೆ ನಮಗೆ ತುಂಬಾ ಸಾಫ್ಟ್ ಆಗಿ ದಪ್ಪ ಆಗಿ ಬರುತ್ತೆ ಡೋನಟ್ಸ್. ಎಲ್ಲ ನಾದಾದ್ಮೇಲೆ ಕೊನೆಯಲ್ಲಿ ಇದಕ್ಕೆ ವನಸ್ಪತಿನ ಹಾಕೋಬೇಕು. ಅಲ್ಲಿ ಅರ್ಧ ಕೆಜಿಗೆ 75 ಗ್ರಾಮ್ ಬರೆದಿದ್ದಾರೆ. ನಮ್ಗೆ 100 ಗ್ರಾಮ್ ಆದ್ರೆ ಬರೀ 7 ಗ್ರಾಮ್ ಅಷ್ಟು ಸಾಕು. ಅಂದ್ರೆ ಸುಮ್ನೆ ಮೇಲ್ಗಡೆ ಈ ಚಪಾತಿ ಕಲಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾಡ್ತಿರಲ್ಲ ಅದೇ ತರ ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನ ಎಲ್ಲ ನಾದಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಓವನ್ ಅಲ್ಲಿ ಬೇಯಿಸೋದೇನಿರಲ್ಲ, ಹಂಗೆ ಎಣ್ಣೆಯಲ್ಲಿ ಉಂಡೆ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಬೋದು. ಇಲ್ಲಾಂದ್ರೆ ನೀವು ಉದ್ದು ನೋಡೋ ತರ ಕಟ್ ಮಾಡ್ಬಿಟ್ಟು ಎಣ್ಣೆಯಲ್ಲಿ ಬೇಯಿಸಿ ತಿನ್ಬೋದು. ಎಣ್ಣೆಯಲ್ಲಿ ಕರಿಯಂತದ್ದು. ಈಸ್ಟ್ ಇಲ್ಲ ಅಂತಂದ್ರೆ ಬೇಕಿಂಗ್ ಸೋಡಾನ ಹಾಕಿ ಮಾಡಿದ್ರು ಅಷ್ಟು ಉಪ್ಪಲ್ಲ. ಅಂದ್ರೆ ನಿಮ್ಗೆ ತುಂಬಾ ಮೃದು ಬರಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ, ಆದ್ರೆ ಚೆನ್ನಾಗಿ ಆಗುತ್ತೆ. ಬೇಕಿಂಗ್ ಸೋಡಾ ಹಾಕನು ಮಾಡ್ಬೋದು. ಮತ್ತೆ ಕುಕ್ಕರ್ ಅಲ್ಲಿ ಹೇಗೆ ಬೇಯಿಸ್ಕೊಳ್ಳೋದು ಅಂತಂದ್ರೆ, ಕುಕ್ಕರ್ ಮಾಮೂಲಿ ಅಲ್ಯೂಮಿನಿಯಂ ಕುಕ್ಕರ್ ಇರುತ್ತಲ್ಲ, ಆ ಕುಕ್ಕರ್ ಅಲ್ಲಿ ಕೆಳಗಡೆ ಒಂದು ಲೇಯರ್ ಮರಳನ್ನ ಹಾಕ್ಬೇಕು. ಮರಳನ್ನ ಹಾಕ್ಬೇಕು. ಅದನ್ನ ಕುಕ್ಕರ್ನ ಮುಚ್ಚಬೇಕು, ಆದ್ರೆ ವಿಜಿಲ್ ಹಾಕ್ಬಾರ್ದು. ಮರಳು ಸ್ವಲ್ಪ ಅದು ಬಿಸಿ ಆಗೋ ತನಕ ಹಾಗೆ ಬಿಡಬೇಕು ಗ್ಯಾಸ್ ಮೇಲೆ. ಬಿಸಿ ಆದ್ಮೇಲೆ ನಿಮ್ದು ಅಲ್ಯೂಮಿನಿಯಂ ಪ್ಲೇಟ್ಸ್ ಇರುತ್ತಲ್ಲ, ಪ್ಲೇಟ್ಗಳು ಅದ್ರ ಮೇಲೆ ಜೋಡಿಸ್ಬಿಟ್ಟು ಅದನ್ನ ಇನ್ನೊಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಕುಕ್ಕರ್ನ ಮುಚ್ಚಿ ಬಿಟ್ರೆ ಬೇಯುತ್ತೆ. ನೀರಂತ ಎಲ್ಲಿಂದ ಬರೋದು? ಚೆನ್ನಾಗಿ ನಾದಬೇಕು, ಇಲ್ಲ ಅಂತಂದ್ರೆ ಮೆದು ಆಗಲ್ಲ ಅದು. ನಾನು ಹೇಳಿದೆ ಬೇಕರಿ ಪದಾರ್ಥಗಳನ್ನ ಮಾಡಕ್ಕೆ ಕೆಲವೊಂದು ಮಿಷಿನರೀಸ್ ಬೇಕಾಗ್ತವೆ ಅಂತ, ಯಂತ್ರೋಪಕರಣಗಳು ಬೇಕಾಗ್ತವೆ. ಯಾವ ಯಂತ್ರೋಪಕರಣಗಳು ಬೇಕಾಗ್ತವೆ ಅಂದ್ರೆ, ಒಂದು ಮೇನ್ ಆಗಿದ್ದು ಓವನ್ ಬೇಕಾಗುತ್ತೆ ನಮ್ಗೆ. ಬೇಕರಿ ಮೊದಲು ಅದು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಪ್ರಾರಂಭಿಸಕ್ಕೆ ಮೊದಲು ಬೇಕಾಗಿರೋದು ಓವನ್. ಇದಾದ್ರೆ ಸ್ವಲ್ಪ ನೀವು 1 kg 2 kg ತನಕ ಕೈಯಲ್ಲಾದ್ರೂ ಮಾಡಿ ಅದನ್ನ ಬೇಯಿಸಿ ಕೊಡ್ಬೋದು. ಈ ತರ ಓವನ್ ಇಟ್ಕೊಂಡು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡೋರು ತುಂಬಾ ಜನ ಇದ್ದಾರೆ. ಬರೀ ಇದರಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರು ದಿನಕ್ಕೆ ಒಂದು ಸಲಗೇನೆ ನಿಮ್ಗೆ 1 ರಿಂದ 2 kg ಬೇಯಿಸ್ಬೋದು. 15-20 ನಿಮಿಷಕ್ಕೆಲ್ಲ ಬೆಂದ್ಬಿಡು ಈ ತರ ಓವನ್ಸ್.
ಇದು ಮಾಮೂಲಿ ಮನೆಯಲ್ಲಿ ಇಟ್ಕೊಂಡು ಮಾಡ್ಬೋದು. ಈಗ ನೀವು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಒಂದು ಬೇಕರಿ ಮಾಡ್ತೀವಿ ಅಂತಂದ್ರೆ ಓವನ್ ಮಿನಿಮಮ್ ಅದು 6 ಟ್ರೇ ಓವನ್ ಬರುತ್ತೆ, ಅದು ಮಿನಿಮಮ್ ಬರೋದು. ಅದು ಈಗ ಅವ್ರ ಒಳಗಡೆ ಟ್ರೇಸ್ ಇದಾವಲ್ಲ, ಅದು ಈ ತರ ಟ್ರೇ, ಇದರಲ್ಲಿ ಒಂದು ಟ್ರೇ ಆಗುತ್ತೆ. ಈ ತರ 6 ಟ್ರೇ ಅಂತ ಓವನ್ ಸಿಗುತ್ತೆ. ಸೊ ಅದಕ್ಕೆ ನಿಮ್ಗೆ 80 ರಿಂದ 85 ಸಾವಿರ ದುಡ್ಡಾಗುತ್ತೆ ಓವನಿಗೆ. ಆಯ್ತಾ? ಇದಕ್ಕೆ ನಾನು ಆಗ್ಲೇ ಹೇಳಿದೆ 15 ರಿಂದ 18 ಸಾವಿರ ಆಗುತ್ತೆ. ಮೇನ್ ಓವನ್ ಬೇಕು. ಆಮೇಲೆ ಇವ್ರ ಮತ್ತೆ ಕೇಕ್ ಮಾಡಿದ್ರಲ್ಲ, ಕೇಕ್ ಮಾಡಕ್ಕೆ ಬೇರೆ ಮಿಷಿನ್ ಬೇಕು. ಈ ತರ ಬ್ರೆಡ್, ಬನ್ನು, ಡೋನಟ್ಸ್ ಮಾಡಕ್ಕೆ ಬೇರೆ ಮಿಷಿನ್ ಬೇಕು. ಬಟ್ ಇವಾಗ ಏನಾಗಿದೆ, ಎಲ್ಲಾನು ಒಂದೇ ಮಿಷಿನ್ ಅಲ್ಲಿ ಮಾಡ್ಕೊಳ್ಳೋ ತರ ಬ್ಲೇಡ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಬಿಸ್ಕೆಟ್ಗೆ ಒಂದು ಬ್ಲೇಡ್ ಇರುತ್ತೆ, ಮತ್ತೆ ಕೇಕ್ಗೆ ಒಂದು ಬ್ಲೇಡ್ ಇರುತ್ತೆ, ಡೋನಟ್ಗೆ ಒಂದು ಬ್ಲೇಡ್ ಇರುತ್ತೆ. ಅದನ್ನ ನಾವು ಮಿಕ್ಸರ್ ಅಂತ ಕರಿತೀವಿ. ಆ ಮಿಕ್ಸರು ಮಿನಿಮಮ್ 3 kg ಇಂದ ನೀವು ಮಿಕ್ಸ್ ಮಾಡಬಹುದು. 3 kg ಹಿಟ್ಟನ್ನ ಮಿಕ್ಸ್ ಮಾಡೋಂತ ಮಿಷಿನ್ ಸಿಗುತ್ತೆ. ಅದು 50 kg ವರೆಗೂ ಇರುತ್ತೆ. ಸೊ ಮಿನಿಮಮ್ 3 kgದು 5 ಸಾವಿರ ಆಗುತ್ತೆ. 7 kg ಸಿಗುತ್ತೆ, ಅದಕ್ಕೊಂದು 8 ಸಾವಿರ ಆ ತರ. ಸೊ ಮಿನಿಮಮ್ 25 kg ತಗೋತಾರೆ ಒಂದು ಬೇಕರಿ ಮಾಡೋರು. ಸೊ ಅದಕ್ಕೆ 25 ರಿಂದ 30 ಸಾವಿರ ಆಗುತ್ತೆ. ಎಷ್ಟಾಯ್ತು? 85 ಸಾವಿರ, 25 ಸಾವಿರ, ಎಷ್ಟಾಯ್ತು? 1,10,000 ಆಯ್ತು. ಆಮೇಲೆ ಈ ತರ ಟ್ರೇಗಳು, ಮೌಲ್ಡ್ಗಳು ಬೇರೆ ಬೇರೆ ತಗೋಬೇಕಾಗುತ್ತೆ. ಅದಕ್ಕೆ ಒಂದು 15 ಸಾವಿರ ಆಗುತ್ತೆ. 1,25,000 ಆಯ್ತು. ಮತ್ತೆ ನಿಮ್ಗೆ ಈ ತರ ಗ್ಯಾಸ್ ಸ್ಟವ್ಸ್ ಬೇಕಾಗುತ್ತೆ, ಮತ್ತೆ ಸ್ಪೂನ್ಸ್, ಪ್ಲೇಟ್ಸ್, ಅದಕ್ಕೆಲ್ಲ ಅಂದ್ರೆ ಮಿಸ್ಲೇನ್ ರಾ ಮೆಟೀರಿಯಲ್, ಈಗ ಮೈದಾ ಸ್ಟಾರ್ಟಿಂಗ್ ಎಲ್ಲ ಮಾಡಕ್ಕೆ ಅದಕ್ಕೊಂದು 25 ಸಾವಿರ. ಸೊ 1,50,000 ಮಿನಿಮಮ್. ನೀವೊಂದು ಸಣ್ಣ ಪ್ರಮಾಣದ ಬೇಕರಿನ ಸ್ಟಾರ್ಟ್, ಜಾಗ ನಿಮ್ದೇ ಆಗಿದ್ರೆ, ಜಾಗ ಅಲ್ಲದೆ ನೀವು ಸಣ್ಣ ಪ್ರಮಾಣವಾಗಿ ಬೇಕರಿ ಸ್ಟಾರ್ಟ್ ಮಾಡ್ತೀರಿ, ಯಾರಾದ್ರೂ ಯುವಕರು ಇಲ್ಲ ನೀವು ಮಹಿಳೆಯರು ಎಲ್ಲ ಜೊತೆಗೆ ಸೇರಿ ಮಾಡ್ತೀವಿ ಅಂತಂದ್ರೆ 1.5 ಲಕ್ಷ ಬೇಕರಿ ಅದು. ಇಲ್ಲ ನಾವು ಸಂಘದಿಂದ ಕೂಡಿ ಮಾಡ್ತೀವಿ, ಸಂಘದಿಂದ ಕೂಡಿ ಮಾಡಿ ಮಾರ್ತೀವಿ, ಇಲ್ಲ ನಾವೇ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕೊಡ್ತೀವಿ ಅನ್ನೋದಾದ್ರೆ ಇದೊಂದು ಸಣ್ಣ ಓವನ್ ಒಂದು ಸಾಕು. 5 ಸಾವಿರದಿಂದ ಓವನ್ ಸಿಗುತ್ತೆ, 15 ಸಾವಿರದವರೆಗೂ ಉಪಯೋಗ ಆಗುತ್ತೆ. ಆಯ್ತಾ? ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಈಗ ಸಂಘಗಳಲ್ಲಿ ನೀವು ಒಟ್ಟಿಗೆ ಸೇರಿ ಮಾಡಿದ್ರೆ ನಿಮ್ಗೆ ಒಬ್ರಿಗೇನೆ ಅಷ್ಟು ಖರ್ಚು ಬೀಳಲ್ಲ. ಈಗ ನಿಮ್ಗೆ ಸಂಘಗಳಲ್ಲಿ ಸಾಲ ಕೊಡ್ತಿರ್ತಾರೆ, ಸೊ ಅದನ್ನ ನೀವು ತಿಂಗಳು ಕಟ್ಕೊಂಡು. ಈಗ ನಮ್ಮ ಬೆಂಗಳೂರಲ್ಲೇ ನಮ್ಮಲ್ಲೇ ಕಲಿತು ತುಂಬಾ ಜನ ಕಲಿತಾರೆ. ನಮ್ದು ಮೇನ್ ಆಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ದು. ಸೊ ಟ್ರೈನಿಂಗ್ ಕೊಡೋರು ನಾವು ಬೇಕರಿ ಪದಾರ್ಥಗಳನ್ನ ಮಾಡೋದು ಹೇಗೆ ಅಂತ ನಮ್ಮಲ್ಲಿ ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ತಗೊಂಡು ಲೈಸೆನ್ಸ್ ತಗೊಂಡು ತುಂಬಾ ಜನ ಬೇಕರಿನ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಊರು, ಕುಣಗಲ್ಲು ಎಲ್ಲ ಕಡೆಯಿಂದ ಬರ್ತಾರೆ, ತುಮಕೂರು, ನಾಗಮಂಗಲ ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾ ಬರ್ತಾರೆ ನಮ್ಗೆ ಟ್ರೈನಿಂಗ್. ಆಂಧ್ರ, ತಮಿಳ್ನಾಡು. ಅವ್ರಿಗೆ ಏನಂದ್ರೆ ಈಗ ನೀವೊಂದು ಬೇಕರಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಒಂದು ಲೈಸೆನ್ಸ್ ಬೇಕು. ಈಗೆಲ್ಲ ಕಡೆ ಸುಮ್ನೆ ಏನಾದ್ರು ಚೆಕಿಂಗ್ ಎಲ್ಲ ಬಂದ್ರೆ ಈ ಕೆಲವರೆಲ್ಲ ಏನ್ ಸುಮ್ನೆ ಏನೋ ದುಡ್ಡು ಕೊಟ್ಟು ಏನೋ ನಡೆಸ್ತಿರ್ತಾರೆ. ಬಟ್ ಆ ಲೈಸೆನ್ಸ್ ಇದ್ರೆ ಯಾವ್ದು ಭಯ ಇರಲ್ಲ. ಸರ್ಟಿಫಿಕೇಟ್ ಮಾಡ್ಕೊಂಡ್ರೆ ನೀವು, ಈಗ ನಮ್ಮಲ್ಲಿ ಬೇರೆ ಬೇರೆ ಕೋರ್ಸ್ ಇದೆ ಹೇಳ್ತೀನಿ, ಆ ಕೋರ್ಸ್ ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಿಮ್ಗೆ ಲೈಸೆನ್ಸ್ ಅಂತ ಒಂದು ನಂಬರ್ ಕೊಡ್ತಾರೆ. ಲೈಸೆನ್ಸ್ ನಂಬರ್ ಅಂದ್ರೆ ಏನಂದ್ರೆ FSSAI ಲೈಸೆನ್ಸ್ ಅಂತ ಕರಿತೀವಿ. ಏನದು FSSAI ಲೈಸೆನ್ಸ್ ಅಂದ್ರೆ ಇವರು ಕಲ್ತಿದ್ದಾರೆ, ಇವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ, ಅರಿವು ಇದೆ ಅವ್ರಿಗೆ ಅದ್ರ ಬಗ್ಗೆ ಅಂತ ಅದು ಒಂದು ರಿಜಿಸ್ಟ್ರೇಷನ್ ಮಾಡುತ್ತೆ. ಸೊ ಅದನ್ನ ಮಾಡಿಸಿ ನೀವು ಬೇಕರಿನ ನಡೆಸ್ಬೋದು. ಸೊ ಆ ತರ ಲೈಸೆನ್ಸ್ ತಗೊಳಕ್ಕೆ ನಮ್ಮಲ್ಲಿ ತುಂಬಾ ಜನ ಟ್ರೈನಿಂಗ್ಗೆ ಬರ್ತಾರೆ. ಆಯ್ತಾ? ನಾವು ಅದೊಂದೇ ಅಲ್ಲ, ಸರ್ಟಿಫಿಕೇಟ್ ಒಂದಲ್ಲ, ಇಷ್ಟೊಂದು ಪದಾರ್ಥಗಳನ್ನ ಅವರೇ ಈಗ ಇವ್ರು ಏನ್ ಮಾಡಿದ್ರು ಅದನ್ನ ನಿಮ್ಮ ಹತ್ರನೇ ಮಾಡಿಸ್ತೀವಿ. ನೀವೇ ಮಾಡಿ ಕಲಿಯೋದು, ಬರೀ ನೋಡೋದಲ್ಲ. ಈಗ ನೀವೇನಾದ್ರೂ ಅದು ಮಾಡುವಾಗ ಅದು ಹಾಳಾದ್ರೆ ಮತ್ತೆ ಹೇಳ್ಕೊಡ್ತಾರೆ, ಅದನ್ನಲ್ಲೇ ಮತ್ತೆ ಸರಿ ಮಾಡಿ ನೀವೇ ಕಲಿಬಹುದು. ಸೊ ಆ ತರ ಬೇರೆ ಬೇರೆ ತರಬೇತಿಗಳು ಇದಾವೆ ನಮ್ಮಲ್ಲಿ. ಆಯ್ತಾ? ಸೊ ಮಿಷಿನರಿ ನಿಮಗೆ ಒಂದು ಸ್ಮಾಲ್ ಬೇಕರಿನ ಓಪನ್ ಮಾಡ್ಬೇಕಂದ್ರೆ 1.5 ಲಕ್ಷ. ಏನಾದ್ರು ಬಾಡಿಗೆ ಕಟ್ಕೊಂಡಿಲ್ಲ, ಸ್ವಂತ ಜಾಗ ಇದೆ, ಸ್ವಂತ ಅಂಗಡಿ ಇದೆ ಅಂತಂದ್ರೆ ಅದ್ರ ಬಾಡಿಗೆದು ಖರ್ಚಿರಲ್ಲ. ಆಯ್ತಾ? ಅದು ಮತ್ತೆ ಇನ್ನೊಂಚೂರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಂದ್ರೆ ಅದ್ರದ್ದು
2 ಪಟ್ಟು 3 ಲಕ್ಷ. ಸೊ ತುಂಬಾ ಫುಲ್ ಎಲ್ಲ ಪದಾರ್ಥಗಳನ್ನ ಮಾಡ್ತೀವಿ ನಾವು. ಡಿಸ್ಪ್ಲೇ ಕೌಂಟರ್ಸ್, ಈಗ ಮುಂದೆ ಕೇಕು ಬಿಸ್ಕೆಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಆ ತರದೆಲ್ಲ ಮಾಡ್ತೀರಾ ಅಂತಂದ್ರೆ ಮಿನಿಮಮ್ 5 ಲಕ್ಷ ಬೇಕಾಗುತ್ತೆ. ಬಟ್ 5 ಲಕ್ಷನ ನೀವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ದಿನಾ ನಿಮ್ಗೆ ವ್ಯಾಪಾರ ಚೆನ್ನಾಗಿ ದಿನಾ ಪದಾರ್ಥಗಳನ್ನ ಮಾಡಿ ನೀವು ಮಾರಿದ್ರೆ ನಿಮ್ಗೆ ಆ ಸಾಲನ 1 ವರ್ಷದಲ್ಲಿ ತೀರಿಸ್ಬೋದು. ಆಯ್ತಾ? ಏನಂದ್ರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಮಾಡುವಂತ ಇದಿರ್ಬೇಕು, ನಾವು ಮಾಡಬೇಕು ಅನ್ನೋ ನಿಮಗೆ ಬರಬೇಕು. ಅದು ಅಂಥವ್ರಿಗಾದ್ರೆ ಅದು ಬೇಕರಿ ಉದ್ದಿಮೆ ತುಂಬಾ ಲಾಭದಾಯಕ. ಆಯ್ತಾ? ಮತ್ತೆ ಅದು ಸ್ವಲ್ಪ ಹೊತ್ತು ಬಿಡಬೇಕು, ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನ ಹಾಗೆ ಬಿಟ್ರೆ ಈಸ್ಟ್ ಹಾಕಿರ್ತೀವಲ್ಲ ಉಬ್ಬುತ್ತೆ. ಅದು ಉಬ್ಬದ್ಮೇಲೆ ಅದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರಿಬೋದು. ನೀವು ಅದರ ಉಂಡೆನಾದ್ರೂ ಮಾಡ್ಬೋದು, ಇಲ್ಲಾಂತಂದ್ರೆ ಹೇಳದ್ನಲ್ಲ ಉದ್ದಿನ ವಡೆ ತರ ಮಾಡಿನೂ ಅದನ್ನ ಎಣ್ಣೆಯಲ್ಲಿ ಕರಿಬೋದು. ಏನನ್ಸ್ತಿದೆ? ಅವ್ರೇನೋ ಹೇಳ್ತಿದಾರೆ, ಯಾವ್ದು ನಿಜನ ಮಾಡಕ್ ಆಗುತ್ತಾ? ಏನನ್ಸ್ತಿದೆ? ಇದೂನು ಒಂದ್ ಕೆಲ್ಸ ಅಂತ ಮಾಡಿದ್ರೆ ಆಗತ್ತೆ. ಅದೇ ಇದು ಒಂದು ಕೆಲಸ ಅಂತ ಮಾಡಿದ್ರೆ ವ್ಯವಸಾಯ ಅದು ಸಂಪಾದನೆ, ಇದು ಸಂಪಾದನೆ ಮಾಡಿದ್ರೆ ಆಗತ್ತೆ, ಮಾಡಬಹುದು. ಈಗ ಎಷ್ಟೊಂದ್ ಜನ ಯುವಕರು, ಎಷ್ಟೊಂದ್ ಜನ SLC ಆದ್ಮೇಲೆ ಓದಲ್ಲ, PUC ಆದ್ಮೇಲೆ ಓದಲ್ಲ. ಅವ್ರಿಗೆಲ್ಲ ಏನಂದ್ರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಯುವಕರು ತುಂಬಾ ಜನ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಉದ್ದಿಮೆ ಆಗಿ ತಗೊಳಕ್ಕೆ, ಅಂದ್ರೆ ಅವ್ರದೇ ಊರಲ್ಲಿ ಅವ್ರದೇ ಜಾಗದಲ್ಲಿ ಮಾಡಕ್ಕೆ ಇದೊಂದು ಒಳ್ಳೆ ಉದ್ದಿಮೆ. ಅದು ಇದಕ್ಕೇನು ಓದ್ಬೇಕಂತ ಏನಿಲ್ಲ, ಒಂದ್ ಡಿಗ್ರಿ ತಗೋಬೇಕು, ಕೂತು ಓದ್ಬೇಕು ಅನ್ನೋದೇನಿಲ್ಲ. ಅವ್ರಿಗೆ ತುಂಬಾ ಕಲ್ತ್ಕೋಬೇಕಂದ್ರೆ ಈಗ ನಮ್ಮಂತ ಇನ್ಸ್ಟಿಟ್ಯೂಟ್ಸ್ ಇದೆ, ಅಲ್ಲಿ ಬಂದು ಟ್ರೈನಿಂಗ್ ತಗೊಂಡು 1 ತಿಂಗಳು 3 ತಿಂಗಳು ಟ್ರೈನಿಂಗ್ ತಗೊಂಡವರು ಬೇಕರಿನ ಸ್ಟಾರ್ಟ್ ಮಾಡ್ಬೋದು. ಈಗ ಅದು ಹಾಕಿದಾಗ ಬರೀ ಅರ್ಧ ಇತ್ತದು, ಇವಾಗ ಫುಲ್ ಉಪ್ಪಿ ಫುಲ್ ಆಗಿದೆ. ಅದಕ್ಕೆ ಅದನ್ನ ಸಾಟಿ ನೀಟಾಗಿ ಮಾಡಿದ್ರೆ ಅದು ಅದ್ರ 2ರಷ್ಟು ಆಗುತ್ತೆ ಉಬ್ಬುತ್ತೆ. ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಅದ್ರ ಕೆಳಗಡೆನೆ ನಾವು ಕೆಲಸ ಮಾಡೋದು. ನಮ್ದು ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ. ಇಲ್ಲಿ ನಮ್ಗೆ ಏನಪ್ಪಾ ಮೇನ್ ನಮ್ದು ಏನಂತಂದ್ರೆ ಟ್ರೈನಿಂಗ್, ತರಬೇತಿಯನ್ನ ಕೊಡೋದು. ತರಬೇತಿ ನಿಮ್ಮಂತ ಮಹಿಳೆಯರಿಗೆ, ಯುವಕರಿಗೆ, ಎಲ್ಲಾ ವಯಸ್ಸಿನವರಿಗೂ ತರಬೇತಿ ಇದೆ ನಮ್ಮಲ್ಲಿ. ಅಂದ್ರೆ ಈಗ 16 ವರ್ಷದ ಮೇಲ್ಪಟ್ಟವರಿಗೆ, ಮಕ್ಕಳಿಗೂ ಇರುತ್ತೆ. ಅದು ಬರೀ ಸಮ್ಮರ್ ಅಲ್ಲಿ, ಅಂದ್ರೆ ಸುಮ್ಮನೆ ಮಕ್ಕಳಿಗೆ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಅಂತವರಿಗೆ ಮಾಡ್ತೀವಿ. ಅದಲ್ಲದೆ ಯುವತಿಯರು ಮನೆಯಲ್ಲಿ, ಈಗ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಮನೆಯಲ್ಲಿ ಇರ್ತಾರಲ್ಲ, ಅವ್ರೇನೋ ನಾವು ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಅಂತವರಿಗೆ ಆಯ್ತಾ, ಇದು ನಮ್ಮಲ್ಲಿ ಬಂದು ತರಬೇತಿನ ತಗೋತಾರೆ. ಇದು ನಮ್ಮಲ್ಲಿ ಮೇನ್ ಆಗಿ 3.5 ತಿಂಗಳದು ಒಂದು ತರಬೇತಿ ಕಾರ್ಯಕ್ರಮ ಇದೆ. 3.5 ತಿಂಗಳಲ್ಲಿ ಏನ ಕಲಿತೀರಪ್ಪ ಅಂದ್ರೆ, ಈಗ ಬೇಕರಿನ ಓಪನ್ ಮಾಡ್ಬೇಕು, ಈಗ ಒಂದು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಿರೋರಿಗೆ
ಅದೊಂದು ತರಬೇತಿನ ಕೊಡ್ತೀವಿ ನಾವು. ಅದರಲ್ಲಿ ಏನ ಕಲಿತೀರಾ ಅಂತಂದ್ರೆ ತುಂಬಾ ಪ್ರಾಡಕ್ಟ್ಸ್ ನ ಕಲಿತೀರಾ, ಒಂದು 100ಕ್ಕಿಂತ ಜಾಸ್ತಿ. ಬೇಕರಿಯಲ್ಲಿ 100 ಪದಾರ್ಥಗಳಿದಾವ ಅಂತ ನಿಮ್ಗೆ ಅನ್ಸ್ಬೋದು, 100ಕ್ಕಿಂತ ಜಾಸ್ತಿ ಇದಾವೆ. ಡೋನಟ್ ನಾವು ಈ ರೀತಿಯಲ್ಲಿ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ಆತರ ಬೇರೆ ಬೇರೆ ರೀತಿಯಲ್ಲಿ ನಾವು ಡೋನಟ್ಸ್ ನ ಮಾಡ್ತಾರೆ. ಈಗ ಒಂಥರ ಡೋನಟ್ ನಾವ್ ಹೇಳ್ಕೊಟ್ರೆ ಅದ್ರದ್ದು 10 ತರ ಡೋನಟ್ಸ್ ಇದಾವೆ. ಅದು ವಾಣಿಜ್ಯ ಬೇಕರಿ ತರಬೇತಿ ಅಂತ, ಅದು 3.5 ತಿಂಗಳು ಅಂದ್ರೆ 14 ವಾರದ್ದು. ಅದಕ್ಕೆ ಫೀಸು 10,000 ಇರುತ್ತೆ. ಇವಾಗ ಒಂದು ಬ್ಯಾಚ್ ನಡೀತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ ನವೆಂಬರ್ 1st ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅದಲ್ಲದೆ 4 ವಾರದ ತರಬೇತಿ ಕಾರ್ಯಕ್ರಮ ಇದೆ. 4 ವಾರದ ತರಬೇತಿ ಕಾರ್ಯಕ್ರಮ. ಇದರಲ್ಲಿ ಏನಂತಂದ್ರೆ ನೀವೊಂದು 30 ಪದಾರ್ಥಗಳನ್ನ ಕಲಿತೀರ. ಬ್ರೆಡ್, ಬನ್ನು, ಬಿಸ್ಕೆಟ್ಸ್, ಕೇಕ್ಸ್, ಡೆಕೋರೇಷನ್ಸ್ ಎಲ್ಲ ಒಂದು 30 ಪದಾರ್ಥಗಳನ್ನ ಕಲಿತೀರ. ಅದು ಎಲ್ಲಾ ತಿಂಗಳು ಮೊದಲನೇ ಸೋಮವಾರ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾವ ಸೆಪ್ಟೆಂಬರ್ ಅಲ್ವಾ, ಅಕ್ಟೋಬರ್ 7ನೇ ತಾರೀಕು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಕ್ಟೋಬರ್ ಆದ್ಮೇಲೆ ನವೆಂಬರ್ ಮೊದಲನೇ ಸೋಮವಾರ ಯಾವಾಗ ಬರುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ. ಅದು 4 ವಾರದ ತರಬೇತಿ ಕಾರ್ಯಕ್ರಮ. ಆಯ್ತಾ? ಅದಲ್ಲದೆ ನಮ್ಮಲ್ಲಿ 2 ದಿನದ ತರಬೇತಿ ಇದೆ, 3 ದಿನದ ತರಬೇತಿ ಇದೆ, 5 ದಿನದ ತರಬೇತಿ ಇದೆ. 2 ದಿನದ ತರಬೇತಿ ಯಾವ್ದಾವ್ದು? ಆಮ್ಲಾ ಕೇಳಿದೀರಾ? ಬೆಟ್ಟದ ನೆಲ್ಲಿಕಾಯಿಂದ ಏನೇನ್ ಮಾಡ್ತೀರಾ? ಉಪ್ಪಿನಕಾಯಿ ಮಾಡ್ತೀರಾ, ಜ್ಯೂಸ್ ಮಾಡ್ತೀರಾ, ತಲೆಗೆ ಎಣ್ಣೆಗೆ ಹಾಕೋತೀರಾ. ಆಮೇಲೆ ಸೊ ಆತರ ನಮ್ಮಲ್ಲಿ ಈ 2 ದಿನದ ತರಬೇತಿಯಲ್ಲಿ ಆಮ್ಲ ಮೌಲ್ಯವರ್ಧಿತ ಪದಾರ್ಥಗಳು ಅಂತ, ಬರೀ ಆಮ್ಲದಲ್ಲ, ಬೇರೆ ಬೇರೆ ಇದೆ. ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ. ಈಗ ಆಮ್ಲದಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ ಅಡಿಕೆ ಪುಡಿ ಮಾಡೋದು, ಅಡಿಕೆ ಮಾಡೋದು, ಮತ್ತೆ ಅದರಲ್ಲಿ ಜ್ಯೂಸ್ ಮಾಡೋದು, ಹಲ್ವಾ ಮಾಡೋದು, ಮತ್ತೆ ಜಾಮ್ ಮಾಡೋದು, ಈ ತರದ್ದು ಒಂದು 8 ಪದಾರ್ಥಗಳು ಹೇಗೆ ಮಾಡೋದಂತ 2 ದಿನದಲ್ಲಿ ಹೇಳ್ಕೊಡ್ತೀವಿ. 2 ದಿನದ ತರಬೇತಿಗೆ 400 ರೂಪಾಯಿ ಆಗುತ್ತೆ. ಮತ್ತೆ 3 ದಿನದ ಇದಾವೆ ಅದೇ ರೀತಿ. ಈಗ ನಾನು ಹೇಳಿದೆ ಸಿರಿಧಾನ್ಯ. ಎಷ್ಟೊಂದು ಜನಕ್ಕೆ ಸಿರಿಧಾನ್ಯನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಸಿರಿಧಾನ್ಯದ ತರಬೇತಿ. ಅದರಲ್ಲಿ ಈಗ ಸಿರಿಧಾನ್ಯದಿಂದ ಏನೇನ್ ಮಾಡ್ಬೋದು, ಚಕ್ಲಿ, ನಿಪ್ಪಟ್ಟು, ಮತ್ತೆ ಅದಲ್ಲದೆ ಸಿರಿಧಾನ್ಯದಲ್ಲಿ ಈ ತರ ಬೇಕರಿ ಪದಾರ್ಥಗಳನ್ನ ಮಾಡೋದನ್ನ ಹೇಳ್ಕೊಡ್ತೀವಿ. ಮತ್ತೆ ಸಿರಿಧಾನ್ಯದಲ್ಲಿ ಮಾಲ್ಟ್ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಸೊ ಆತರ ಅದು 3 ದಿನದ ತರಬೇತಿ. ಸಿರಿಧಾನ್ಯ, ರಾಗಿ, ಬೇರೆ ಬೇರೆ ತರಬೇತಿಗಳಿರುತ್ತೆ. ಹಾಲಿನಿಂದ ಮಾಡಂತ ಪದಾರ್ಥಗಳು. ಹಾಲು ನೀವೆಲ್ಲರ ಹತ್ರ ಹಸು ಇದೆ, ತುಂಬಾ ಹಾಲು ಸಿಗುತ್ತೆ, ಎಲ್ಲ ಡೈರಿಗೆ ಹಾಕ್ಬಿಡ್ತೀರಾ, ನಿಮ್ಗೆ ಅಷ್ಟು ಬೇಕು ಅಷ್ಟು ಇಟ್ಕೋತೀರಾ. ಬಟ್ ಹಾಲಿಂದ ಏನಂತಂದ್ರೆ ಪನ್ನೀರ್ ಕೇಳಿದೀರಾ? ಪನ್ನೀರು, ಕೋವಾ, ಇದೆಲ್ಲ ಹೇಗ್ ಮಾಡೋದು ಮನೆಯಲ್ಲೇ ಅನ್ನೋದನ್ನ ಹೇಳ್ಕೊಡ್ತೀವಿ. ಅದು 3 ದಿನದ ತರಬೇತಿ. ಅದಲ್ಲದೆ 3 ದಿನದ ತರಬೇತಿಗೆ 500 ರೂಪಾಯಿ. ಅದಲ್ಲದೆ 5 ದಿನದ ತರಬೇತಿ ಇದೆ. ಅದನ್ನು ಈ ಬೇಕರಿ ಪದಾರ್ಥದೊಂದಿದೆ. ಅದಲ್ಲದೆ ಬೇರೆ ಬೇರೆ ಹೆಲ್ತಿ ಬೇಕರಿ ಪ್ರಾಡಕ್ಟ್ಸ್ ಅಂತ ಇದೆ. ಅಂದ್ರೆ ಈಗ ನಾನು ಹೇಳ್ದಲ್ಲ, ಮಿಲೆಟ್ ಹಾಕಿ ಹೆಂಗೆ ಮಾಡೋದು, ಬೆಣ್ಣೆ ಹಾಕಿ ಹೇಗೆ ಮಾಡೋದು, ಆ ತರ ಪದಾರ್ಥಗಳನ್ನ ಅದರಲ್ಲಿ ಹೇಳ್ಕೊಡ್ತೀವಿ. 5 ದಿನ ತರಬೇತಿಗೆ 1000 ರೂಪಾಯಿ ಆಗುತ್ತೆ. ಸೊ ಈ ತರ ನಮ್ಮಲ್ಲಿ ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳಿದೆ. ನಮ್ಮಲ್ಲಿ 2 ದಿನದ್ದು, 3 ದಿನದ್ದು, 5 ದಿನದ್ದೆಲ್ಲ 1 ವರ್ಷಕ್ಕೆ ಏನೇನಿದೆ ಅದೆಲ್ಲ ಫುಲ್ ಶೆಡ್ಯೂಲ್ ಮಾಡ್ಬಿಟ್ಟಿರ್ತೀವಿ. ಈಗ ಆಲ್ರೆಡಿ ನಮ್ದು ಲಾಸ್ಟ್ ಏಪ್ರಿಲ್, ಮೇ, ಜೂನ್ ಇಂದ ನೆಕ್ಸ್ಟ್ ಮಾರ್ಚ್ ವರೆಗೂ ಒಂದು ಶೆಡ್ಯೂಲ್ ಇದೆ. ಸೊ ಅದು ಯಾವಾಗಿರುತ್ತೆ ಅವತ್ತೊಂದು ದಿನ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದೆಲ್ಲ ಇರೋದು GKVK ಬೆಂಗಳೂರಲ್ಲಿ. ಸೊ ನಾವು ಅಲ್ಲೇನೆ ತರಬೇತಿ ಮಾಡೋದು. 14 ವಾರದ್ದು ಹೇಳ್ದಲ್ಲ, ಈಗ ಒಂದು ಬ್ಯಾಚ್ ನಡೀತಿದೆ. ನೆಕ್ಸ್ಟ್ ನವೆಂಬರ್ಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಪ್ಲಿಕೇಶನ್ಸ್ ಕೊಡ್ತೀವಿ. ನಿಮ್ಗೇನಾದ್ರು ಯಾರಿಗಾದ್ರೂ ಸೇರ್ಕೋಬೇಕು, ಇಲ್ಲ ಯಾರಾದ್ರೂ ನಿಮ್ಮಲ್ಲಿ ಕಲಿಯೋ ಆಸಕ್ತಿ ಇದ್ರೆ ನಮ್ದು ಫೋನ್ ನಂಬರ್ಸ್ ಇರುತ್ತೆ. ಸೊ ನಮ್ಮ ಸ್ಟೂಡೆಂಟ್ ಶೇರ್ ಮಾಡ್ತಾರೆ. ಸೊ ನೀವು ನಮ್ಮನ್ನ ಇದು ಮಾಡ್ಬೋದು. ಮತ್ತೆ ಅದಲ್ಲದೆ 4 ವಾರದ್ದು ಅದು ಎಲ್ಲಾ ತಿಂಗಳು ಸೋಮವಾರ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಮ್ಮ ಫೋನ್ ನಂಬರ್ ಕೊಡ್ತೀವಿ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 2 ದಿನ 3 ದಿನದೆಲ್ಲ ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ ಡೇಟ್ಸ್ ಯಾವಾಗಿರುತ್ತೆ ಆ ಡೇಟ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವಾಗ ನಿಮ್ಮಲ್ಲಿ ಏನೋ ಸ್ವಸಹಾಯ ಸಂಘ 15 ಜನ ಇದ್ದೀರಾ, 20 ಜನ ಇದೀವಿ, ನಮ್ಗೆ ಅಲ್ಲೆಲ್ಲ ಬರಕ್ ಆಗಲ್ಲ, ನೀವು ಇಲ್ಲೇ ಬಂದ್ ಮಾಡ್ತೀರಾ ಅಂದ್ರೆ ನೀವು ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 1 ದಿನ 2 ದಿನ ಬಂದು ನಿಮ್ಮಲ್ಲೂ ಮಾಡ್ಕೊಡ್ತೀವಿ.
ಬಟ್ ಏನಂದ್ರೆ ಅದು ಏನ್ ಚಾರ್ಜಸ್ ಇದೆ ಆ ಚಾರ್ಜಸ್ ಕೊಡ್ಬೇಕಾಗುತ್ತೆ. ಆಯ್ತಾ? ಬಟ್ ಇಲ್ಲಿ ನಾವು ಬರೋದಕ್ಕಿಂತ ನೀವು ನಮ್ಮಲ್ಲಿ ಬಂದ್ರೆ ಅಲ್ಲ ಏನೇನಿದೆ, ಈಗ ಈ ತರ ಓವನ್ಸ್ ಎಲ್ಲ ನಮ್ಮ ಹತ್ರ ದೊಡ್ಡ ದೊಡ್ಡ 3-4 ಓವನ್ಗಳಿದಾವೆ. ಆ ಮಿಕ್ಸರ್ಸ್ ಎಲ್ಲ ಕೇಕ್ ಮಿಕ್ಸರ್ಸ್ ಇದೆ, ಡೋ ನೀಡಿಂಗ್ ಮಿಷಿನ್ ಅಂತ ಇದೆ, ಬ್ರೆಡ್ ಮಾಡೋದು. ಸೊ ಅದನ್ನೆಲ್ಲ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ಅರ್ಥ ಆಯ್ತಾ? ಇಲ್ಲಿ ಕರ್ಕೊಂಬಂದ್ರೆ ಏನಿಲ್ಲ, ಬರೀ ನಮ್ಮಲ್ಲಿ ನೋಡ್ಬೇಕು ನೀವು ಅಷ್ಟೇ. ನಾವು ಮಾತಾಡೋದನ್ನ ಕೇಳಬೇಕು, ನಾವು ಹೇಳಿದ್ದನ್ನ ನಂಬಬೇಕು. ಅರ್ಥ ಆಯ್ತಾ? ಸೊ ಇಷ್ಟು ತರಬೇತಿಗಳು ನಮ್ಮಲ್ಲಿ ಇರ್ತದೆ. ಮಾಡಿ ನಿಮಗೆ ಕೊಡೋಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ ಅಂತ ನಾವು ಅದನ್ನೇ ಸ್ಪಾಂಜ್ ಏನ್ ಮಾಡಿದೀವಿ ಅದನ್ನ ಮಾಡ್ಕೊಂಡ್ ಬಂದಿದೀವಿ. ಕುಕ್ಕೀಸ್ ಏನ್ ಮಾಡ್ತಾರೆ ಅದನ್ನ ಮಾಡ್ಕೊಂಡ್ ಬಂದಿದೀವಿ. ಅದನ್ನ ಟೇಸ್ಟ್ ಕೊಡ್ತೀವಿ. ಸೇಮ್ ಹೆಂಗ್ ಮಾಡಿದರೆ ಅದೇ ರೀತಿ ಅದು ಮಾಡ್ಕೊಂಡ್ ಬಂದಿದ್ದೀವಿ. ಅನ್ನೋದನ್ನ 50% ಒಪ್ಕೋಬಹುದು. ಇನ್ನ 50 ಭಾಗ ಬೇಕರಿ ಪದಾರ್ಥ ನಾನು ಆರೋಗ್ಯಕರ ಅಂತ ಹೇಳಲ್ಲ, ಹಾಗಂತ ತಿನ್ಬೇಡಿ ಅಂತಾನು ಹೇಳಲ್ಲ. ಮತ್ತೆ ನಾನು ಏನ್ ಹೇಳಿದೆ, ಗ್ಲೂಟನ್ ಅಂಶ ಅದು ಬೇಯಿಸ್ ಅಂದ್ರೆ ಬೇಕಿಂಗ್. ಈಗ 160-180 ಬೆಂದ ಮೇಲೆ ಅದು ನಮ್ಮ ಜೀರ್ಣ ಆಗುವಂತಹ ಒಂದು ಇದನ್ನ ಅದು ಪಡ್ಕೊಳ್ಳುತ್ತೆ. ಅದಕ್ಕೆ ಬೇಕರಿ ಪದಾರ್ಥನ ತಿನ್ಬೇಡಿ ಅಂತ ಹೇಳಲ್ಲ, ಆದ್ರೆ ದಿನಕ್ಕೆ 3 ಸಲ ತಿನ್ನ ಬದಲು ಮಕ್ಕಳಿಗೆ 3 ಸಲ ಕೊಡ್ಸೋ ಬದಲು 1 ಸಲ ಹಂಗಂತ ಮೈದಾನ ತಿಂದೇ ಇರಬೇಡಿ, ತಿನ್ನೇಬಾರ್ದು ಅಂತ ಏನಿಲ್ಲ. ಮೈದಾನ ತಿನ್ಬಹುದು, ಏನಂದ್ರೆ ನಮ್ಗೆ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಕೆಲವು ಮಕ್ಕಳಿಗೆ 40 ವರ್ಷ 50 ವರ್ಷದವರೆಗೂ ಏನಾಗಲ್ಲ, ಚೆನ್ನಾಗಿ ಜೀರ್ಣ ಅದಕ್ಕಿಂತ ಏರ್ಪಟ್ಟವ್ರಿಗೆ ಆ ಶಕ್ತಿ ಇರಲ್ಲ. ಮತ್ತೆ ಅವ್ರೇನ್ ದಿನ ಬೆಳಿಗ್ಗೆ ಸಂಜೆವರೆಗೆ ಅದನ್ನೇ ತಿಂದಿರಲ್ಲ. ಮೇ ಬಿ 2 ಬ್ರೆಡ್ ತಿನ್ಬೋದು, ಇಲ್ಲ ಮೊಮ್ಮಕ್ಕಳು ತಂದಾಗ 1 ಪೀಸ್ ಕೇಕ್ ತಿನ್ಬೋದು. ಅದೇನಾಗಲ್ಲ, ಜೀರ್ಣ ಹಾಗೆ ಅವರೇ ನಮಗೆ ಬೇಕಂತ ಅವ್ರೇನ್ ತಂದಿದ್ದಲ್ಲ. ಸೊ ತಂದಾಗ 1 ಪೀಸ್ ಕೇಕು ಬಿಸ್ಕೆಟ್ಸ್ ತಿನ್ಬೋದು, ತಿಂದೇ ಏನಿಲ್ಲ. ಯಾಕೆ ತಿನ್ಬಾರ್ದು ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದೆ, ಮೈದಾ ಇನ್ನೊಂದು ಬೇಕರಿ ಬೆಡ್, ಅವೆರಡೇ ನಮ್ಗೆ ಬೇಗ ಜೀರ್ಣ ಆಗಲ್ಲ ಅಂತ. ಈ ತರ ಕೇಕ್ ಮಾಡಿರೋದು ಸೇಮ್ ಅದೇ ಮೇಡಮ್. ಮೌಲ್ಯವರ್ಧನೆ ಅಂತ ಹೇಳಿದ್ರಿ, ಈಗ ಮೌಲ್ಯವರ್ಧನೆ ಅಂತ ಬಂದಾಗ ಈ ಭಾಗದಲ್ಲಿ ಈಗ ಹೆಚ್ಚಿಗೆ ಕೊಬ್ಬರಿ ಬೆಳೀತಾರೆ, ಹಾಲು ಉತ್ಪಾದನೆ ಮಾಡ್ತಾರೆ. ಇವಾಗ ಅವ್ರಿಗೆ ಅದನ್ನೇ ಅನುಕೂಲ ಆಗೋದು ಹೇಳಿದ್ರೆ ಅವ್ರು ಆ ಪ್ರಾಡಕ್ಟ್ ನ ಡೈರೆಕ್ಟ್ ಸೇಲ್ ಮಾಡೋದಕ್ಕೊಂದು ಉತ್ಪಾದನೆ ಮಾಡ್ಬಿಟ್ಟು ಮಾಡೋ ತರ ಏನಾದ್ರು. ಈಗ ರಾಗಿಯಿಂದ ಅಂದ್ರೆ ಈಗ ನಾವೇನು ಈಗ ಮೈದಾ ಉಪಯೋಗಿಸಿದ್ವಿ, ನಾನು ಸಿರಿಧಾನ್ಯ ಅಂತ ಹೇಳಿದೆ. ಸಿರಿಧಾನ್ಯದಲ್ಲಿ ರಾಗಿನೂ ಒಂದು. ಈ ಮೈದಾ ಬದಲು ನೀವು ರಾಗಿನ ಉಪಯೋಗಿಸಿ ಮಾಡಬಹುದು. ಫುಲ್ ನೀವು ಮೈದಾ 100 ಗ್ರಾಮ್ ಬಗ್ಗೆ ಫುಲ್ 100 ಗ್ರಾಮ್ ರಾಗಿನ ಹಾಕೋಬಹುದು. ಬಟ್ ಏನಂದ್ರೆ ಈ ಸಾಫ್ಟ್ ಆಗಿ ಏನ್ ತಿಂತಿರ್ತೀರಾ ಅಷ್ಟು ಸಾಫ್ಟ್ ಇರಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಈಗ ನಮ್ಗೆ ಆರೋಗ್ಯ ಬೇಕಂದ್ರೆ ನಾವು ಅದನ್ನ ಒಂದು ಬೇಕಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಸೊ ಏನಂದ್ರೆ ಪೂರ್ತಿ ರಾಗಿ, ಪೂರ್ತಿ ಸಿರಿಧಾನ್ಯ. ನಿಮ್ಮಲ್ಲಿ ಏನು ರಾಗಿ ಇದೆ ಅದರಿಂದ ಬೇರೆ ಬೇರೆ ಪದಾರ್ಥಗಳಿದೆ. ರಾಗಿ ಮಾಲ್ಟ್ ಮಾಡ್ಬೋದು, ರಾಗಿ ಹುರಿಹಿಟ್ಟು ಮಾಡ್ಬೋದು, ಅಂಬ್ಲಿ ಮಿಕ್ಸ್ ಮಾಡ್ಬೋದು, ರಾಗಿ ಚಕ್ಲಿ, ಈ ತರ ರಾಗಿ ಮಿಕ್ಸ್ಚರ್ ಮಾಡ್ತೀವಿ, ರಾಗಿ ಲಡ್ಡು ಮಾಡ್ತೀವಿ. ತುಂಬಾ ಬೇರೆ ಬೇರೆ ಪದಾರ್ಥಗಳಿದಾವೆ. ರಾಗಿಯಿಂದ ಮಾಡಿ ಮೌಲ್ಯವರ್ಧನೆ ಮಾಡಿ ನೀವು ಮಾರ್ಬೋದು. ಅದನ್ನೇ ಯಾವ್ದಾದ್ರು ಒಂದು ಮಾಡಕ್ಕಾಗುತ್ತೆ ನಾವು ಅದಕ್ಕೆ ಬೇರೆ ಹುಡುಗರು ಕೇಳಿದ್ರೆ ಪ್ರಿಪರೇಷನ್ ಈ ಭಾಗದಲ್ಲಿ ಏನಿದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಿದ್ರು. ಅದನ್ನ ಮಾಡಿದ್ರೆ ಅನುಕೂಲ ಇಲ್ಲ, ಮಾಡ್ತಾರೆ. ಅದ್ರದ್ದು ಒಂದು ಕ್ಲಾಸ್ ಮಾಡ್ತಾರೆ. ಅಲ್ಲ ಹೌದು, ಈಗ ರಾಗಿ ಮೇಲೆ ಒಂದು ಮೌಲ್ಯವರ್ಧನೆ ತೋರಿಸ್ತಾರೆ. ನಮ್ದು ಬೇಕರಿ ಅಂತ ಹೇಳಿದಕ್ಕೆ ನಾವು ಬೇಕರಿ ಮಾಡ್ತಾ ಇದೀವಿ. ರಾಗಿ ಮೌಲ್ಯವರ್ಧನದ್ದು ಒಂದು ಇರುತ್ತೆ. ಹಾಲು ಉತ್ಪಾದನೆ ಮಾಡ್ತಾರೆ, ಕೋವಾ ಮಾಡೋದು, ಏನೋ ಹಾಲಲ್ಲಿ ಸ್ವೀಟ್ ಮಾಡೋದು. ಮೌಲ್ಯವರ್ಧನೆದು ಅದು ಒಂದು ಬರ್ತಾರೆ. ಅವ್ರು ಬಂದಾಗ ಅದ್ರ ಬಗ್ಗೆ ಹೇಳಿದ್ರು. ಹಾಲು ಬಗ್ಗೆ, ಕೊಬ್ಬರಿ ಮತ್ತೆ ರಾಗಿನ ರಾಗಿ ಮಾಲ್ಟ್ ಮಾಡೋದು ಗೊತ್ತಾ? ಎಷ್ಟು ಜನಕ್ಕೆ ರಾಗಿ ಮಾಲ್ಟ್ ಮಾಡೋದು ಗೊತ್ತಾ?
ಮಾಡ್ಕೊಂಡು ಕುಡಿತೀರಾ? ರಾಗಿಲಿ ಏನೇನ್ ಮಾಡ್ತೀರಾ? ರಾಗಿ ಬೆಳಿತೀರಾ? ಬೆಳಿತೀವಿ, ಮುದ್ದೆ ಮಾಡ್ಕೊಂಡು ತಿಂತಾರೆ. ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ದೋಸೆ ಒಂದೇ ಮಾಡ್ತಾರೆ. ರಾಗಿ ಮಾಲ್ಟ್ ಅಂತ ಅದೊಂದು ಹೇಳ್ತೀನಿ, ಬಟ್ ತುಂಬಾ ಸರಳ ವಿಧಾನ ಆಯ್ತಾ? ರಾಗಿ ಮಾಲ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈಗ ನೀವು ಬೆಳಿಗ್ಗೆ ಎಷ್ಟು ಜನ ತಿಂಡಿ ತಿಂದೇ ಬಂದಿದ್ದೀರಿ? ಎಲ್ಲರೂ ತಿಂದಿದ್ದೀರ. 10 ಗಂಟೆಗಿಂತ ಮುಂಚೆ ಎಷ್ಟು ಜನ ತಿಂಡಿ ತಿನ್ಸಿರಾ? ತುಂಬಾ ಜನ ಏನಂದ್ರೆ 10 ಗಂಟೆ 11 ಗಂಟೆ ಆದ್ರೂ ತಿಂಡಿ ತಿನ್ನಲ್ಲ. ಅಂತವರಿಗೆ ಏನಂತಂದ್ರೆ ರಾಗಿ ಮಾಲ್ಟ್ ನ ಬೆಳಿಗ್ಗೆ ಎದ್ದ ತಕ್ಷಣ ಅದು 1 ಗ್ಲಾಸ್ ಕುಡಿದ್ರೆ ಅದು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂತ ಶಕ್ತಿನ ಕೊಡುತ್ತೆ. ರಾಗಿ ಮಾಲ್ಟ್ ಅನ್ನ ಹೇಗೆ ಮಾಡೋದಂದ್ರೆ, ನಾರ್ಮಲ್ ನೀವು ಬೆಳಿತೀರಲ್ಲ ಆ ರಾಗಿ 1 kg ರಾಗಿ, 1 kg ರಾಗಿಗೆ 250 ಗ್ರಾಂ ಹೆಸರು ಕಾಳು, 250 ಗ್ರಾಂ ಗೋಧಿ, ಈ ಮೂರನ್ನ ಏನ್ ಮಾಡ್ಬೇಕು, ನೆನೆಸ್ಬೇಕು. ಬೇರೆ ಬೇರೆ ನೆನೆಸಿ ಮೊಳಕೆ ಕಟ್ಬೇಕು. ಮೊಳಕೆ ಕಟ್ಟೋದು ಗೊತ್ತಲ್ಲ ನಿಮ್ಗೆ? ನೆನೆಸಿ ಮೊಳಕೆ ಕಟ್ಬೇಕು. ಮೊಳಕೆ ಎಷ್ಟು ಅಂತಂದ್ರೆ ಸ್ವಲ್ಪ ಕುರುಚಲು ಮೊಳಕೆ ಬರ್ಬೇಕು, ತುಂಬಾ ಉದ್ದುದ್ದ. ರಾಗಿ, ಗೋಧಿ, ಹೆಸರು ಕಾಳು. 1 kg ರಾಗಿಗೆ 250 ಗ್ರಾಂ ಗೋಧಿ, 250 ಗ್ರಾಂ ಹೆಸರು ಕಾಳು ಆಯ್ತಾ? ನೆನೆಸಿ ಅದನ್ನ ಮೊಳಕೆ ಕಟ್ಟದ ಮೇಲೆ ಒಣಗಿಸ್ಬೇಕು ಚೆನ್ನಾಗಿ. ಒಣಗ ಆದ್ಮೇಲೆ ಉರಿಬೇಕು ಚೆನ್ನಾಗಿ ಬಾಣ್ಲೆಲಿ ಹುರಿದು, ಆಮೇಲೆ ಅದನ್ನ ಕ್ಲೀನ್ ಮಾಡಿ ಹುರಿದ್ಬಿಟ್ಟು ಅದನ್ನ ಉಜ್ಜಿದ್ರೆ ತುಂಬಾ ಮೊಳಕೆ ಬಂದಿದ್ರೆ ವೈಟ್ ಹೊಂಟೋಗುತ್ತೆ. ಅದು ತುಂಬಾ ಮೊಳಕೆ ಹೊರಗಡೆ ಬಂದಿರುತ್ತಲ್ಲ ವೈಟ್, ಅದು ವೇಸ್ಟ್ ಆಯ್ತಾ? ತುಂಬಾ ಉದ್ದ ಮೊಳಕೆ ಬರ್ಸ್ಕೋಬಾರ್ದು. ನೀವು ಕಾಳುಗಳನ್ನು ಅಷ್ಟೇ ಮೊಳಕೆ ಕಟ್ಟಿದ್ರೆ, ಮೊಳಕೆ ಕಟ್ಟಂತ ಉದ್ದೇಶ ಏನಂದ್ರೆ ನಮ್ಗೆ ಪೋಷಕಾಂಶಗಳು ಯಥೇಚ್ಛವಾಗಿ ಸಿಗ್ಲಿ, ನಮ್ಗೆ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಜೀರ್ಣ ಆಗಂತ ಪೋಷಕಾಂಶಗಳು ಸಿಗ್ಲಿ ಅಂತ. ಆ ಕುರುಚಲು ಮೊಳಕೆ ಜಾಸ್ತಿ ಮೊಳಕೆ ಬಂದ್ರೆ ಉಜ್ಜು ತೆಗೆದ್ರೆ ಅದು ಬಂದ್ಬಿಡುತ್ತೆ ಊರದ ಮೇಲೆ ಆಯ್ತಾ? ಅದಾದ್ಮೇಲೆ ಮಿಲ್ಲಿಗೆ ಹಾಕಿಸಿ ಇಟ್ಕೋಬೇಕು. ಗೋಧಿ, ಹೆಸರು ಕಾಳು, 1 kg ರಾಗಿ. 1 kg ರಾಗಿಗೆ 250 ಗ್ರಾಂ ಗೋಧಿ, 250 ಗ್ರಾಂ ಹೆಸರು ಕಾಳು. ನೆನೆಸಿ ಮೊಳಕೆ ಕಟ್ಟು ಹುರಿದು ಪೌಡರ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ. 1 kg ರಾಗಿಗೆ 10 ಗ್ರಾಂ ಏಲಕ್ಕಿ ಸಾಕು. ಅಷ್ಟನ್ನ ಪುಡಿ ಮಾಡ್ಬೇಕಾದ್ರೆ ಏಲಕ್ಕಿನ ಹಾಕಿ ಮಾಮೂಲಿ ಮಿಲ್ಗೆ ಹಾಕ್ಸ್ಕೊಂಬಂದು ಇಟ್ಕೊಳ್ಳಿ. ಬೆಳಿಗ್ಗೆ ಟೈಮು ಇಲ್ಲ ಸಂಜೆ ಟೈಮು, ಕೆಲವರಿಗೆ ಕಾಫಿ ಅಭ್ಯಾಸ ಇರುತ್ತೆ, ಕೆಲವರಿಗೆ ಕಾಫಿ ಬೇಡ ಅನ್ಸೋರು ಕಾಫಿ ಬದಲು ಇದನ್ನ ಕುಡಿಬಹುದು. ಸೊ ಮಾಮೂಲಿ ನೀವು ಗಂಜಿ ಮಾಡ್ಕೋತೀರಲ್ಲ, ಹಾಲಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀರಲ್ಲಾದ್ರೂ ಮಾಡ್ಕೋಬಹುದು. ಹಾಲಲ್ಲಿ ಮಾಡಿದ್ರೆ ನೀವು ಬೆಲ್ಲ, ಸಕ್ಕರೆ ಏನಾದ್ರೂ ಹಾಕೊಂಡು ಕುಡಿಬಹುದು. ನೀವು ನೀರಲ್ಲಿ ಮಾಡ್ತೀರಾ ಅಂದ್ರೆ ಉಪ್ಪು ಹಾಕೊಂಡು ಸ್ವಲ್ಪ ಮಸಾಲ ಯಾಕಂದ್ರೆ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ಹಾಕೊಂಡು ಕುಡಿ. ಇದು ರಾಗಿ ಮಾಲ್ಟ್. ಅರ್ಥ ಆಯ್ತಾ ಇಲ್ಲ? ಪೇಪರ್ ಕುಕ್ಕೀಸಿಗೆ ಇದು ಮೈದಾ, ಕೊಕೊನಟ್ ಪೌಡರು, ಸಕ್ಕರೆ ಮತ್ತೆ ವನಸ್ಪತಿ ಬೇಕರಿ ಬೆಣ್ಣೆ ಇಷ್ಟನ್ನ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿದ್ದಾರೆ. ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಆಮೇಲೆ ಇದನ್ನ 160 ಡಿಗ್ರಿ, ಕೇಕ್ ನ ಎಷ್ಟು ಡಿಗ್ರಿ ಬೇಯಿಸಿದ್ವಿ? 180. ಬಿಸ್ಕೆಟ್ ನ 160 ಡಿಗ್ರಿಲಿ ಬೇಯಿಸ್ತೀವಿ. 10ರಿಂದ 15 ನಿಮಿಷ ಬೇಯಿಸ್ತೀವಿ. ಇದು ನೋಡಿ, ನಾವು ಉಂಡೆ ಕಟ್ಟಾಗ ಇಷ್ಟಿತ್ತು, ಇವಾಗ ಸ್ವಲ್ಪ ಬಿಸಿಗೆ ಇರ್ಲಿ ಅಂತ ಹಾಗೆ ಮುಚ್ಚಿಟ್ಟಿದ್ರು, ಅದು ಸ್ವಲ್ಪ ದಪ್ಪ ಆಗಿದೆ. ಸೊ ಇದನ್ನ ಎಣ್ಣೆಯಲ್ಲಿ ಕರಿತಾರೆ. 7611 ಫೋನ್ ಮಾಡಿ. ಚೆರಿ ಹಣ್ಣನ್ನ ಪ್ರೋಸೆಸ್ ಮಾಡೋದು ಹೆಂಗೆ ಹೇಳ್ತೀವಿ? ಯಾವುದು? ಚೆರಿ ಇಟ್ಟಿದ್ದೀರಲ್ಲ, ಇದನ್ನ ಅದೇ ಅದು ಫ್ರೂಟ್ ಅಂಡ್ ವೆಜಿಟೇಬಲ್ ಪ್ರಾಸೆಸಿಂಗ್ ಅಲ್ಲಿ ಬರುತ್ತೆ. ಅದು ಕರಂಡ ಅಂತ ಹಣ್ಣು ಬರುತ್ತಲ್ಲ, ಅದರಿಂದ ಮಾಡುತ್ತೆ. ಹೌದು, ಅದು ಹುಳಿ ಇರುತ್ತೆ, ಬಟ್ ಈಗ ಸ್ವೀಟ್ ಇರುತ್ತೆ. ಇದನ್ನ ಏನಂದ್ರೆ ಶುಗರ್ ಸಿರಪ್ ಅಲ್ಲಿ ಸೋಪ್ ಮಾಡಿ ಬೀಜ ತೆಗೆದು ಬೀಜ ತೆಗೆದು ಇದರಲ್ಲಿ ಶುಗರ್ ಸಿರಪ್ ಅಲ್ಲಿ ಓವರ್ ನೈಟ್ ಸೋಪ್ ಮಾಡೋದು.
ತೆಗೆದ್ಮೇಲೆ ಏನು ಬೇಯಿಸೋದು ಅದೇನು ಇಲ್ಲ, ಏನು ಮಾಡಲ್ಲ. ಏನಿಲ್ಲ, ಜಸ್ಟ್ ನೀರ ಕೋಟಿಂಗ್ ಅಷ್ಟೇ. ಸಕ್ಕರೆ ಪಾಕದಲ್ಲಿ ನೆನೆಸ್ಬೇಕು, ಆಮೇಲೆ ಅದನ್ನ ತೆಗಿಬೇಕು. ಸಕ್ಕರೆ ಪಾಕದಲ್ಲಿ ತೆಗೆದು ಸ್ವಲ್ಪ ಒಣಗಿಸೋ ತರ ಒಣಗಿಸಿ ಉಪಯೋಗಿಸ್ಬೇಕು. ನಮ್ಮಲ್ಲಿ ಇದೆ ಅಷ್ಟೇ ಕೆಲಸ. ಅಷ್ಟೇ, ಬೇರೆ ಏನ್ ಪ್ರೊಸೆಸಿಂಗ್ ಮಾಡಲ್ಲ. ಅದು ಶುಗರ್ ಸಿರಪ್ ಸ್ವಲ್ಪ ಅದನ್ನ ಕೆಡದೇ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಅದನ್ನ ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಅಂದ್ರೆ ಅದೇ, ನೀವು ಸ್ವೀಟ್ ಬೇಡ ಅಂತಂದ್ರೆ ಅದೇ ಉಪ್ಪಿನಕಾಯಿ. ಈಗ ನಾವು ಮಾಮೂಲಿ ನಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ, ಆ ತರ ಮಾಡ್ಬೋದು. ಇನ್ನೇನಾರ ಡೌಟ್ ಇದೆಯಾ? ಏನಾರ ಕೇಳಕ್ಕಿದ್ಯಾ? ಏನಿಲ್ವಾ? ಎಲ್ಲ ಅರ್ಥ ಆಯ್ತಾ? ಏನು ಅರ್ಥ ಆಗ್ಲಿಲ್ಲ? ಒಂದೇ ಪ್ರಾಬ್ಲಮ್. ಈಗ ನಾನು ಹೇಳಕ್ಕಲ್ಲ, ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡ್ಬೋದು. ಮರಳು ಸಿಗಲ್ವಾ? ಯಾರು ಮನೆ ಕಟ್ತಾ ಇಲ್ಲ? ಮರಳು ಕೊಟ್ಟು ಮರಳಲ್ಲಿ ಸಿಗಲ್ವಾ? ಎಲ್ಲರೂ ಯಾಕೆ ಮರಳು ಅಂದ್ರೆ ಆ ಹೀಟ್ ಆಗಕ್ಕೆ ಮರಳೆ, ಮಣ್ಣು ಆಗಲ್ಲ, ಆ ಪುಡಿನೂ ಆಗಲ್ಲ, ಮರಳೆ ಹಾಕ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಅಷ್ಟು ಮಾಮೂಲಿ ಮನೇಲಿ ಉಪಯೋಗಿಸ್ತಾರೆ, ಹಳೆ ಕುಕ್ಕರ್ಸ್ ಇರ್ತಾರಲ್ಲ ಅಂತ ನೋಡಿ. ಯಾಕೆ ಕುಕ್ಕರ್ ಅಂದ್ರೆ ಅದು ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಬೇಗ ಹೀಟ್ ಆಗುತ್ತೆ. ಹೀಟ್ ಆಗಿದಂತ ಹೀಟ್ ಬೇಗ ಹೋಗುತ್ತೆ, ಹಾಗೆ ಅದಕ್ಕೋಸ್ಕರ ಇಲ್ಲ, ಬಿಸಿ ಮಾಡೋ ಓವನ್ ಬರೀ ಬಿಸಿ ಮಾಡಕ್ಕಷ್ಟೇ. ನೀವೇನೋ ಅನ್ನ ಏನಾದ್ರು ಬಿಸಿ ಮಾಡ್ಕೋಬೇಕಂದ್ರೆ ಬಿಸಿ ಮಾಡ್ಕೊಳ್ಳೋದಷ್ಟೇ. ಅದ್ರಲ್ಲಿ ಬೇಯಿಸಕ್ಕಾಗಲ್ಲ. ಯಾಕೆ ಬೇಯಿಸಕ್ಕಾಗಲ್ಲ ಅಂತ ಹೇಳಿದೆ ನಿಮ್ಗೆ. ಇದೆಲ್ಲ 170 ಡಿಗ್ರಿ, ಅದ್ರಲ್ಲಿ ಆ ಟೆಂಪ್ರೇಚರ್ ಇರಲ್ಲ ಆ ಓವನ್. ಅಲ್ಲಿ ಬರೀ ಬಿಸಿ ಮಾಡ್ಕೊಳಕ್ಕೆ. ಪ್ರಕೃತಿ ಮೇಡಮ್ ತಾನೆ, ಪ್ರಕೃತಿ ಮೇಡಮ್ ತಾನೆ. ಯಾರ ಮಾತಾಡ್ರಿ, ಏನಾದ್ರು ಕೇಳಕ್ಕಿದ್ಯಾ? ಅವಾಗ ನಾನು ಒಬ್ಬರೇ ಮಾತಾಡಿದೆ. ಏನಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗ್ಸೋಣ. ಬಂದು ಹೇಳಿಲ್ಲ ಅಂದ್ರೆ ಅದಕ್ಕೆ ಹೇಳಿ ಹೇಳ್ತಾರೆ. ಅದಕ್ಕೆ ಬರ್ತಾರೆ. ನಮ್ಗೆ ರಾಗಿ ಇರ್ಲಿಲ್ಲ, ರಾಗಿ ಮಾಡೋ ಬೇರೆಯವ್ರು ಬರ್ತಾರೆ. ಅದು ಒಂದು ಮುಗಿಯಕ್ಕೆ ಇನ್ನೊಂದು ಬಟ್ ನೀವು ಬರೀ ಮಾಲ್ಟ್ ಮಾಡಿದ್ರೆ ನಿಮಗೆ ತಿಳ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲೆಲ್ಲ ನಾವು ಮಾಡಿ ಮಾಡ್ತೀವಲ್ಲ, ತುಂಬಾ ಜನ ತಗೋತಾರೆ. ಬೆಂಗಳೂರಲ್ಲಂತೂ ಯಾರು ಮನೆ ಮಾಡ್ಕೊಳ್ಳಲ್ಲ, ಎಲ್ಲರೂ ಬಂದು ನಮ್ಮಲ್ಲಿ ತಗೋರು. ನಾವು 200 ಕೆಜಿಗೆ 250 ರೂಪಾಯಿ ಮಾಡ್ತೀವಿ, ತಗೋತಾರೆ. ತುಂಬಾ ಅದು ಏನಾಗುತ್ತೆ ನಿಮಗೆ, ಅದು ಡೈಜೆಷನ್ ಆಗಲ್ಲ. ಎಷ್ಟೊಂದು ಜನ ಬೆಳಗ್ಗೆ ಅದು ಬೇಗ ನಮಗೆ ಜೀರ್ಣ ಆಗಲ್ಲ. ಅದೊಂಥರ ಮಂದ ಅನ್ಸುತ್ತೆ. ಅದು ಮನುಷ್ಯನ ಇದಕ್ಕೆ ಅಡ್ಜಸ್ಟ್ ಆಗಲ್ಲ. ಮಾರಬೇಕು ಅಂದ್ರೆ 1 ಕೆಜಿ ರಾಗಿಗೆ ಎಷ್ಟು ದುಡ್ಡು ನೀವು ಮಾರಬೇಕು? ನಾವು ಅಂಗಡಿಯಲ್ಲಿ ತಂದ 35 ರೂಪಾಯಿ ಕೊಡ್ತೀನಿ ಆಯ್ತಾ. ಈಗ ಹೆಸರು ಕಾಳು 1/4 ಕೆಜಿ ಹೆಸರು ಕಾಳಿಗೆ 1 ಕೆಜಿಗೆ 40.
5 ಆಯ್ತು. ಪ್ಲಸ್ ಇದಕ್ಕೆ 1/4 kg ಗೋಧಿಗೆ 10 ರೂಪಾಯಿ, 85 ರೂಪಾಯಿ ಆಯ್ತು. ಏಲಕ್ಕಿ ಒಂದು 10 ರೂಪಾಯಿ ಕಾರಣ 95 ರೂಪಾಯಿ ಆಗುತ್ತೆ. ಸೊ 95 ರೂಪಾಯಿನ ನೀವು ರಾ ಮೆಟೀರಿಯಲ್, ಈಗ ರಾಗಿ, ಗೋಧಿ, ಹೆಸರು ಕಾಳು, ಏಲಕ್ಕಿ ತರಕ್ಕೆ 95 ರೂಪಾಯಿ ಖರ್ಚು ಮಾಡ್ತೀರಾ. ಮತ್ತೆ ನೀವು ಅದನ್ನ ಉರಿತೀರಾ, ಮೊಳಕೆ ಕಟ್ತೀರಾ, ಅದನ್ನ ಮತ್ತೆ ಇನ್ನೇನ್ ಮಾಡ್ತೀರಾ, ಅದನ್ನ ಒಣಗಿಸ್ತೀರಾ, ಮಿಲ್ಗೆ ಹಾಕಿಸ್ತೀರಾ, ಅದಕ್ಕೆಲ್ಲ ಎಕ್ಸ್ಟ್ರಾ 50 ರೂಪಾಯಿ ಖರ್ಚಿಟ್ಕೊಳ್ಳೋಣ. 150 ರೂಪಾಯಿ ಖರ್ಚಾಗುತ್ತೆ. ಆದ್ರೆ 1 kg ರಾಗಿ ಮಾಲ್ಟ್ ಇದೆ, ನಾವು 1 kg ರಾಗಿಯಲ್ಲಿ ರಾಗಿ ಮಾಲ್ಟ್ ಅನ್ನ ಮಾಡಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ 1.5 kg ರಾಗಿ ಮಾಲ್ಟ್ ಬರುತ್ತೆ. 1 kg ರಾಗಿಯಲ್ಲಿ 1.5 kg ರಾಗಿ ಮಾಲ್ಟ್ ಬರುತ್ತೆ. 1 kg ರಾಗಿ ಮಾಲ್ಟ್ ನ ಬೆಲೆ 250. ನಾವು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ತುಂಬಾ ಕಡಿಮೆ ಬೆಲೆ, 250 ರೂಪಾಯಿ ಕಡಿಮೆ ಬೆಲೆಗೆ ಮಾರ್ತಿರುತ್ತೆ. ಬೇರೆ ಕಡೆ ಎಲ್ಲ 350-400 ರೂಪಾಯಿಗೆ ಮಾರ್ತಾರೆ. ನೀವು ಖರ್ಚು ಮಾಡಿದ್ದು ಎಷ್ಟು? 150 ರೂಪಾಯಿ ಖರ್ಚು ಮಾಡಿದ್ರಿ. 95 ರೂಪಾಯಿ ಸಾಮಾನಿಗೆ, 50 ರೂಪಾಯಿ ಅದು ನಿಮ್ದು ಗ್ಯಾಸು ಎಲ್ಲ ಸೇರಿ 50 ರೂಪಾಯಿ, 150 ರೂಪಾಯಿ ಆಯ್ತು. ಬಟ್ ನಿಮ್ಗೆ 1.5 kg ರಾಗಿ ಮಾಲ್ಟ್ನ ನೀವು ಮಾಡೋದು 400 ರೂಪಾಯಿಗೆ ಮಾಡ್ತೀವಿ. ನೀವು ರಾಗಿನ ಅದೇ ರೀತಿ ರಾಗಿನ ಮಾರಿದ್ರೆ ನಿಮ್ಗೆ 35 ರೂಪಾಯಿ ಸಿಗುತ್ತೆ. ಆಯ್ತಾ? ಅದೇ ರಾಗಿಗೆ ಮೌಲ್ಯವರ್ಧನೆ ಮಾಡಿದ್ರೆ ನಿಮ್ಗೆ 400 ರೂಪಾಯಿ ದುಡ್ಡು ಸಿಗುತ್ತೆ. ಮೇಡಮ್ ಏನ್ ಗೊತ್ತಾ, ಹಳ್ಳಿ ಸೈಡ್ ಅಲ್ಲಿ ಎಲ್ಲಾ ಪಾಪ ಕಬ್ಬದ ಮಹಿಳೆಯರು ಕೇಳಿದ್ರೆ ನಾವು ಮಾಡ್ತೀವಿ. ಮಾರ್ಕೆಟಿಂಗ್ ಸಮಸ್ಯೆ ಅಲ್ಲ ಮೇಡಮ್ ಹಳ್ಳಿ ಸೈಡ್. ಮಾರ್ಕೆಟಿಂಗ್ ಅಂದ್ರೆ ಇವಾಗ ಏನಂದ್ರೆ ಅಗ್ರಿಕಲ್ಚರ್ ಆಫೀಸರ್ಸ್ ಎಲ್ಲಾಂದ್ರೆ AVOs ಮತ್ತೆ ಅವ್ರದ್ದೇ ಆದಂತ ಒಂದು ಇದು ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಈಗ ತುಂಬಾ ಕಡೆ ಫಾರ್ ಎಕ್ಸಾಂಪಲ್ ದೊಡ್ಡಬಳ್ಳಾಪುರದಲ್ಲಿ VDVK ಆ ತರದೆಲ್ಲ ಒಂದು ಸಂಘಗಳಿದಾವೆ. ಅವರು ಈಗ ಮೇನ್ ನಿಮ್ಗೆ ಕುಣಿಗಲಲ್ಲಿ ಒಂದು ಜಾಗನ ಮಾಡ್ಕೊಡ್ತಾರೆ ಅವರು. ನೀವು ಅವ್ರಗಳನ್ನ ಅಪ್ರೋಚ್ ಮಾಡ್ಬೇಕು. ಈಗ ನಮ್ಮಲ್ಲಿ ಬರುವಂತ ತರಬೇತಿಯವರು ಅವರೆಲ್ಲ ಹಾಗೆ ನೀವು ಕಲ್ಸಿ ಮಾಸ್ಟರ್ ಜವಾಬ್ದಾರಿ ನಮ್ದು ಅಂತಾನೆ ಅವರೆಲ್ಲ ನಮ್ಮ ಹತ್ರ ಬರೋದು. ಅವ್ರೇನ್ ಮಾಡ್ಕೊಂಡಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ಅವ್ರ ಜಾಗ ಮಾಡ್ಕೊಂಡಿದ್ದಾರೆ. ಇವ್ರು ಏನೇ ಮಾರಿದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೋತಾರೆ, ಉಳಿದ ದಿನ ಹೋಗಿ ಅಲ್ಲಿ ಮಾರಿ ಬರ್ತಾರೆ. ಆ ತರ ನೀವು ನಿಮ್ಮ ಇದ್ರಲ್ಲಿ ನಿಮ್ಮ ಇದಕ್ಕೆ ಏನ್ ಬರುತ್ತೆ, ಈಗ ಏನದು ಅಗ್ರಿಕಲ್ಚರ್ RSKs ಎಲ್ಲ ಬರ್ತಾವಲ್ಲ, ರೈತ ಸಂಪರ್ಕಕ್ಕೆ, ಅಂತವ್ರ ಮುಖಾಂತರ ನೀವು ಅವರಿಗೆ ತಲುಪಿಸ್ಬೇಕು. ಮೇಡಮ್ ಅದೇ ಅವ್ರಿಗೆ ಬರ್ತಾ ಇದ್ರೆ ನಿಮಿಷದಲ್ಲಿ ಕಮೆಂಟ್ಸ್ ಆಗ್ತಾರೆ, ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಏನಂದ್ರೆ ಅವ್ರು ಲಿಂಕೇಜಸ್ ನ ಕೊಡಿಸ್ತಾರೆ. ಲಿಂಕೇಜಸ್ ಅನ್ನೋದಕ್ಕಿಂತ ಅವ್ರೇನ್ ಮಾಡ್ತಾರೆ, ನಮ್ಮಲ್ಲಿ ತಂದು ಕೊಡಿ ಒಂದು ಜಾಗ ಅವ್ರು ಮಾಡ್ತಾರೆ, ಅವ್ರು ಅದನ್ನ ಸೇಲ್ ಮಾಡ್ತಾರೆ. ಆ ತರ ವ್ಯವಸ್ಥೆಗಳನ್ನ ಈಗ ಸರ್ಕಾರ ತುಂಬಾ ಮಾಡ್ಕೊಟ್ಟಿದೆ. ಬಟ್ ಏನಂದ್ರೆ ನೀವು ಮಾಡಕ್ಕೆ ಮುಂದೆ ಬರ್ಬೇಕು. ಮೊದಲನೇ ಸಲ ಎಲ್ಲರಿಗೂ ಲಾಸ್ ಆಗೇ ಆಗುತ್ತೆ. ಯಾರಿಗೂ ಫಸ್ಟ್ ಟೈಮ್ 100 ರೂಪಾಯಿ ಖರ್ಚು ಮಾಡಿದ ತಕ್ಷಣ 200 ರೂಪಾಯಿ ಲಾಭ ಬರಲ್ಲ. ಒಂದು ಸಲ ಕೈ ಸುಡುತ್ತೆ. ಬಟ್ ಏನಂದ್ರೆ ಅದೇ ನೆಕ್ಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಲಾಭನ ಬಂದ್ಕೊಡುತ್ತೆ. ನಾನು ಹೇಳ್ದಾಗ ಈಗ ನೀವು ಬರೀ ರಾಗಿ ಮಾರಿದ್ರೆ 35 ರೂಪಾಯಿ, ಅದೇ ರಾಗಿನ ಮೌಲ್ಯವರ್ಧನೆ ಮಾಡಿದ್ರೆ ನೀವು ತಿನ್ನೋದ್ರಿಂದ, ನೀವು ಬರೀ ರಾಗಿ ಮುದ್ದೆ ರಾಗಿ ಇದನ್ನ ತಿನ್ನೋದಕ್ಕೆ ನಿಮ್ಗೆ ಪೋಷಕಾಂಶಗಳು ಸಿಗಲ್ಲ. ಮತ್ತೆ ನಿಮ್ಗೆ ಏನಾಗುತ್ತೆ, ಅದೇ ಟೇಸ್ಟ್ ಅದೇ ಇದು ಅದನ್ನೇ ತಿಂತಿದೀವಿ ಅನ್ಸುತ್ತೆ. ಅದೇ ತರ ಮೌಲ್ಯವರ್ಧನೆ ಮಾಡ್ಕೊಂಡು ತಿಂದ್ರೆ ನಿಮ್ಗೂ ಒಂಥರ ಖುಷಿ ಆಗತ್ತೆ. ಮತ್ತೆ ಅದರಿಂದ ನೀವು ಮಾಡಿದ ರಾಗಿಗೆ ನಿಮ್ಗೆ 4 ಪಟ್ಟಷ್ಟು ಬೆಲೆನೂ ಸಿಗುತ್ತೆ. ಇದಕ್ಕೆ ಮುಂಚೆ ಮನೇಲಿ ಮಕ್ಕಳು ಸರಿ ಅಂತ ಮಾಡೋರು, ಈಗ ಅದನ್ನು ಮೆಡಿಕಲ್ ಇಂದ ಸೆಲೆಕ್ಟ್ ಆ ಸೆರೆಲಾಕ್ ತರ ಬದಲು ನೀವೇನ್ ಮಾಡ್ಬೋದು, ಇದೇ ರಾಗಿ ಸರಿನ ಮಾಡಿ ಮಕ್ಕಳಿಗೆ ತಿನ್ಸ್ಬೋದು. ಬಟ್ ಈ ರಾಗಿ ಮಾಲ್ಟನ್ನ 6 ತಿಂಗಳ ಮೇಲಿನ ಪಟ್ಟ ಮಕ್ಕಳಿಗೆ ತಿನ್ಸ್ಬೇಕು. ಅದು ಬೇಗ ರಾಗಿಯಲ್ಲಿ ಆ ಮೇಲ್ಗಡೆ ಇದೆಯಲ್ಲ, ಅದು ಬೇಗ ಡೈಜೆಸ್ಟ್ ಆಗಲ್ಲ ಮಕ್ಕಳಿಗೆ. 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಷ್ಟೇ ತಿನ್ನಿಸ್ಬೇಕು. ಮಾಡ್ಬಿಟ್ಟಿರ ಉಳಿದಿಂದ ಮಾಡಿದ್ರೆ ಅದು ಇನ್ನೂ ಪ್ರಾಬ್ಲಮ್ ಆಗುತ್ತೆ. ತೆಗಿಬೇಕು. ಅದೇ ನೀವು ಸರಿ ಮಾಡಕ್ ಏನ್ ಮಾಡ್ತೀರಾ, ಅದನ್ನ ಹೆಂಗ್ ತೆಗಿಯೋದು, ಹೊಟ್ಟನ್ನ ತೆಲು ಬಟ್ಟೆಲಿ ತೋಡ್ಬಿಡೋದು, ಮೇಲ್ಗಡೆದೆಲ್ಲ ತಲೆಗೆ ಹಾಕೊಂಡು ಕೆಳಗಡೆ ಹಸಿ ಬರ್ತಲ್ಲ ಅದನ್ನ ಮಾತ್ರ. ಅದು ರಾಗಿ ಸರಿ, ಒಳಗಡೆ ಮಾತ್ರ ವೈಟ್ ಮಾತ್ರ. ಅದು 6 ತಿಂಗಳು ಒಳಗಡೆ ಮಕ್ಕಳಿಗೆ ಕೊಡ್ಬೋದು. ಅಲ್ಲ, ಬಟ್ ನೀವು ಇನ್ನೊಂದು ಉರುಳ್ಪಿಟ್ಟು ಹಾಕಿಸ್ತೀನಿ ಅಂದ್ರಲ್ಲ, ತೊಳಲ್ಪಿಟ್ಟು ರಾಗಿನ ತಕ್ಷಣ ಮಿಕ್ಸಿ ಮಾಡಿ. ಇನ್ನೊಂದು ಹೇಳ್ತೀನಿ, ರಾಗಿನ ತೊಳಿಬೇಕು, ತೊಳೆದ ತಕ್ಷಣ ಮಿಕ್ಸಿಗೆ ಹಾಕಿ. ಅವಾಗ ಏನಾಗುತ್ತೆ, ಮೇಲ್ಗಡೆ ಕಪ್ಪಿರುತ್ತಲ್ಲ ಅದು ಬೇರೆ ಆಗುತ್ತೆ, ಒಳಗಡೆ ಹಿಟ್ಟು ಬೇರೆ ಆಗುತ್ತೆ. ಜರಡಿ ಮಾಡಿ ಆ ಕಪ್ಪು ತುಂಬಾ ದಪ್ಪದೇ ಬಂದ್ಬಿಡುತ್ತೆ. ಸೊ ಒಳಗಡೆ ಸಣ್ಣ ರಾಗಿ ಸರಿ ಬರುತ್ತೆ. ಅದನ್ನ 6 ತಿಂಗಳು ಒಳಗಡೆ ಮಕ್ಕಳಿಗೆ ಕೊಡಿ.
ಚೆನ್ನಾಗಿದೆ, ಯಾಕಂದ್ರೆ ಅದು ಮೇಲ್ಗಡೆ ಹಸ್ಕ್ ಬಂದ್ಬಿಟ್ಟಿರುತ್ತೆ, ಒಳಗಡೆ ಮಾತ್ರ ಅದು ಚೆನ್ನಾಗಿ ಮಕ್ಕಳಿಗೆ ಇದೆ ಮತ್ತೆ ತುಂಬಾ ಒಳ್ಳೇದು. ನೀವೇನಂದ್ರೆ ಅದನ್ನ ಹುರಿದು ಮಾಡ್ತೀನಿ ಅಂತ, ಹುರಿದು ಮಾಡೋದಕ್ಕಿಂತ ಈ ತರ ನೀರ್ ಇದ್ದಂಗೆನೆ ಮಿಕ್ಸಿ ಹಾಕಿದ್ರೆ ಏನಾಗುತ್ತೆ, ಮೇಲ್ಗಡೆ ಹೊಡ್ಕೊಂಡ್ ಬಂದ್ಬಿಡುತ್ತೆ, ಒಳಗಡೆ ಹಿಟ್ಟು ಮಾತ್ರ ಇದೆ. ಆ ಹಿಟ್ಟನ್ನ ಜಲ್ದಿ ಮಾಡಿ ಮಕ್ಕಳಿಗೆ 3 ತಿಂಗಳು ಒಳಗಡೆ ಮಕ್ಕಳಿಗೆ ತಿನ್ಸ್ತಾರೆ. ಇಲ್ಲ ಅದೇ ಈಗ ನಾನು ಹೇಳದ್ನಲ್ಲ, ಆ ಸರಿ ಕೊಡ್ಬೋದು. ನೀವು ಹುರಿದು ಎಲ್ಲ ಏನೇನೋ ಹಾಕಿ ಮಾಡ್ತೀರಲ್ಲ ಅದನ್ನ ಕೊಡಬಾರ್ದು ಮಕ್ಕಳಿಗೆ. 6 ತಿಂಗಳು ಒಳಗಿನ ಮಕ್ಕಳಿಗೆ ನೆನ್ಸ್ಬೇಕು, ಅದು ನೀರಿದ್ದಂಗೆನೆ ಮಿಕ್ಸಿ ಹಾಕ್ಬೇಕು, ಅದು ಅವಾಗ 2 ಭಾಗ ಆಗಿರುತ್ತೆ. ಒಳಗಡೆ ವೈಟ್ ಹಿಟ್ಟು ಮಾತ್ರ ಬಟ್ಟೆಯಲ್ಲಿ ಜರ್ನಿ ಮಾಡಿ ಕೊಡ್ಬೋದು. ಏನ್ ಮಾಡಿ ಅದನ್ನ ಜರಡಿ ಆದ್ಮೇಲೆ ಸ್ವಲ್ಪ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬೇಡಿ, ಮಾಮೂಲಿ ಮನೆಯಲ್ಲಿ ಟೇಬಲ್ ಮೇಲೆ ಹಾಕಿ ಒಣಗಿಸ್ಬೇಕು. ಒಣಗಿಸ್ದೇ ಮಾಡಿ ಮತ್ತೆ ಮೇಲ್ಗಡೆ ರಾಗಿ ಇರುತ್ತಲ್ಲ, ಬಂದ್ಬಿಟ್ಟಿರುತ್ತಲ್ಲ, ಅದನ್ನ ಬೇಕಾದ್ರೆ ಈ ಮಾಲ್ಟ್ಗಳಿಗೆ ಉಪಯೋಗಿಸ್ಬೇಕು. ಇಲ್ಲ ನೀವು ರಾಗಿ ಮಿಲ್ ಮಾಡಿ ಮುದ್ದೆ ಮಾಡಿ ಹಿಟ್ ಮಾಡ್ಕೋತೀರಲ್ಲ, ಅದು ಏನ್ ವೇಸ್ಟ್ ಆಗಲ್ಲ, ಅಂತ ಕಡೆ ಯೂಸ್ ಮಾಡ್ತೀವಿ. ಗ್ಯಾಸ್ ಓವನ್ಸ್ ಅಂತಾನೆ ಬರುತ್ತೆ, ಡೀಸೆಲ್ ಓವನ್ಸ್ ಬರುತ್ತೆ. ಗ್ಯಾಸ್ ಓವನ್ಸ್ ಈ ತರ ರೆಗ್ಯುಲೇಟರ್ ಹೆಂಗ್ ಹಾಕೊಂಡ್ರೆ ಇದಕ್ಕೆ ಕೊಡ್ತಾರೆ. ಆ ರೆಗ್ಯುಲೇಟರ್ನ ಗ್ಯಾಸಿಗೆ ಹಾಕಿ ಆನ್ ಮಾಡಿ ನಾರ್ಮಲ್ ಗ್ಯಾಸ್ ತರ ಯೂಸ್ ಮಾಡಿ. ಕೆಳಗಡೆ ಲೈಟ್ ಮಾಡಕ್ಕೆ ಕೊಡ್ತಾರೆ. ಏನು ಬಿಸ್ಕೆಟ್ಸ್ ಬೇಯಿಸಾಯ್ತಲ್ಲ ಬಿಸ್ಕೆಟ್ಸ್ ಎಣ್ಣೆ ಕರೀತಿದ್ದಾರೆ, ಕಾಣಿಸ್ತಿಲ್ವಾ? ಅದನ್ನು ತಾಂತ್ರಿಕ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಣಿಗಲ್ ಇವರು ಇದ್ದಾರೆ. ಇವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು. ಅದರೊಂದಿಗೆ ಶ್ರೀಯುತ ದೇವರಾಜ್ ಸರ್, ಬಿಟಿಎಫ್ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಣಿಗಲ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಬೇಕರಿ ಮೌಲ್ಯವರ್ಧಿತ ಪದಾರ್ಥಗಳ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮ ಊರಿನವರಿಗೆ ತಾವು ಸ್ವಂತವಾಗಿ ಮನೆಯಲ್ಲಿ ಬೇಕರಿ ಪದಾರ್ಥಗಳನ್ನು ಹೇಗೆ ತಯಾರಿಸಬಹುದು, ಯಾವ ರೀತಿಯಲ್ಲಿ ಅದನ್ನು ಮಾಡಿ ತಾವು ಆರ್ಥಿಕವಾಗಿ ಹೇಗೆ ನಮ್ಮ ಮನೆಯಲ್ಲೇ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಬಹುದು ಅಂತ ತಿಳಿಸಿದಂತಹ ಡಾಕ್ಟರ್ ಪ್ರಕೃತಿ ಮ್ಯಾಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅದರೊಂದಿಗೆ ಬೇಕರಿ ಪದಾರ್ಥಗಳ ತಯಾರಿಕೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಕವಿತಾ ಮ್ಯಾಮ್ ಅವರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರದ ನೀಡುವ ಸೌಲಭ್ಯಗಳ ಕುರಿತು ಮಾತನಾಡಬೇಕೆಂದು ಶ್ರೀಯುತ ನೂರಶನ್ ಸರ್ ಅವರ ನಮಸ್ಕಾರ. ಪ್ರಕೃತಿ ಮೇಡಮ್ ಅವ್ರಿಗೂ ಇಲಾಖೆ ಕಡೆಯಿಂದ ಸ್ವಾಗತ. ಮೊದಲಿಗೆ ಮೇಡಮ್ ಅವರು ನಿಮ್ಮನ್ನ ಉದ್ದೇಶಿಸಿ ಈಗ ಬೇಕರಿ ಐಟಮ್ ತಯಾರಿಕೆ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಏನೇನು ಐಟಮ್